ಅವಾಗೆಲ್ಲ ಸ್ಟಾರ್ಟಿಂಗ್ ಅಟ್ಟರ್ ಫ್ಲಾಪ್ ನಾವು. ರಾಣೆಬೆನ್ನೂರ್ಕ ರಾಜ ಹೋರಿ ಮಾಲಕರು ನಾವು ಚೆನ್ನಾಗಿದ್ದೀವಿ, ಏನು ನಮ್ಮ ನಡುವೆ ಏನು ವೈಮನಸ್ಸು ಏನಿಲ್ಲ. ಅವ್ರು ಎದುರಿಗೆ ಸಿಕ್ಕಾಗ ನಾವು ಅಣ್ಣ ಅಂತ ಮಾತಾಡಿಸ್ತೀವಿ, ಅವರು ನಮ್ಮ ಒಬ್ರು ತಮ್ಮನ ಥರ ಮಾತಾಡಿಸ್ತಾರೆ, ಏನು ತೊಂದರೆ ಇಲ್ಲ. ಈ ಜನರಿದ್ದೀವಿ, ಹಬ್ಬದಲ್ಲಿ ಹೋರಿ ಬಿಡ್ತೀವಿ, ಅಭಿಮಾನಿಗಳು ಮತ್ತು ಹೋರಿ ಹಬ್ಬದ ಅಭಿಮಾನಿಗಳು, ಬರೀ NTC ಅಭಿಮಾನಿಗಳಲ್ಲ, ಹೋರಿ ಹಬ್ಬದ ಅಭಿಮಾನಿಗಳಿಗೋಸ್ಕರ ಹಬ್ಬ ಮಾಡ್ತೀವಿ ನಾವು. ಒಂದು ದಿವಸ ಅವರು ಖುಷಿ ಪಡಲಿ, ಎಲ್ಲ ಅಭಿಮಾನಿಗಳು. ಹೋರಿ ಹಬ್ಬ ಅಂದರೆ ಎಲ್ಲರಿಗೂ ಇಷ್ಟ ರೀ. ಹೌದು. ನಮಸ್ಕಾರ ಕರ್ನಾಟಕ. ಇವತ್ತು ಬಂದಿರೋದು ಹಾವೇರಿ ಜಿಲ್ಲೆ ಮಾಸೂರು ಹತ್ರ. ಹೋರಿ ಹಬ್ಬದ ಇತಿಹಾಸದಲ್ಲಿ ತನ್ನದೇ ಆದಂಥ ಹೆಸರನ್ನು ಮಾಡಿಕೊಂಡು ಇವತ್ತಿಗೂ ರಾರಾಜಿಸ್ತಾ ಇರೋ NTC ಸಾಮ್ರಾಜ್ಯದ ಹಲವಾರು ಎತ್ತುಗಳಿದ್ದಾವೆ. ಅಂಥ ಎತ್ತುಗಳಲ್ಲಿ ಕೆಲವೊಂದು ಎತ್ತುಗಳನ್ನು ನಾನು ಇವತ್ತು ಪರಿಚಯ ಮಾಡ್ತಾ ಹೋಗ್ತೀನಿ. ನಿಮಗೆ ಪರಿಚಯ ಮಾಡಿಕೊಡೋ ಅಷ್ಟು ಹಿಂದೆ ಈ ಎತ್ತುಗಳು ಉಳಿದಿಲ್ಲ. ಆಲ್ರೆಡಿ ತುಂಬ ಜನಕ್ಕೆ ಇಲ್ಲಿನ ಸುತ್ತಮುತ್ತಲಿರೋ ಎಲ್ಲ ಜನಕ್ಕೂ ಗೊತ್ತು. ಆದರೆ ಹೋರಿ ಹಬ್ಬ ಅಖಾಡದಲ್ಲಿ ಇವು ಹೇಗೆ ಅಂತ ಎಲ್ಲರಿಗೂ ಗೊತ್ತು. ಆದರೆ ಅಖಾಡದಿಂದ ಒಳಗಡೆ ಅಂದರೆ ಮನೇಲಿ ಇದ್ರೆ ಹೇಗಿರ್ತವೆ, ಅದರ ದೈನಂದಿನ ಚಟುವಟಿಕೆ ಹೇಗಿರುತ್ತೆ, ಹೋರಿ ಮಾಲೀಕರು ಅದ್ರ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಂತ ಹೋಗೋಣ. ನಮ್ಮ ಜೊತೆ ಇರೋದು ಇವರು ಹೋರಿನ ಡೈಲಿ ಇಲ್ಲಿ ನೋಡ್ಕೊತ ಅದ್ರ ದಿನವಿಡೀ ಅದರ ಚಟುವಟಿಕೆ ಏನಿದೆ ಅದರಲ್ಲಿ ಭಾಗವಹಿಸ್ತಾ ಇರೋ ಮೇನ್ ಕ್ಯಾರೆಕ್ಟರ್ ಅಂದರೆ ಇವರೇ. ಸರ್, ನಿಮ್ದೊಂದು ಸಣ್ಣ ಪರಿಚಯ. ನಮಸ್ಕಾರ ಸರ್, ನಾವು ಗಣೇಶಣ್ಣ ಅಂತಂದು. ಹಾಂ, ಅಂದರೆ ನೀವೇ ಇಲ್ಲೆಲ್ಲ ಹೋರಿ ಬಗ್ಗೆ ಎಲ್ಲ ಕೇರ್ ಮಾಡ್ಕೊತಾರ ನೀವೇ ಎಲ್ಲ. ಸರ್, ಇದು ಫಸ್ಟ್ ಆಫ್ ಆಲ್ NTC ಅಂದರೆ ಏನು ಸರ್ ಇದು? ಸರ್, NTC ಅಂದರೆ ಅದು ನಮ್ಮ ಮಾಮಾರ ಹೆಸರು ನಾಗರಾಜಪ್ಪ. N ಅಂದರೆ ನಾಗರಾಜಪ್ಪ, T ಅಂದರೆ ತಾರಕೇಶ್ವರಪ್ಪ ದೊಡ್ಡ ಅಜ್ಜಾರ ಹೆಸರು, C ಅಂದರೆ ಸರ್ ನೇಮ್ ಸರ್ ಚಳಿಗೇರಿ ಅಂತ. ಸರ್, ಹೇಗೂ ಅಂದರೆ ಈ NTC ಸಾಮ್ರಾಜ್ಯ ಅಂತ ಹುಟ್ಟೋಕ್ಕಿಂತ ಮುಂಚೆ ನಾವು ಹೋರಿ ಕಟ್ಟಬೇಕು ಆ ಥರ ನಿಮ್ಮಲ್ಲಿ ಹೇಗೆ ಬಂತು ಸರ್? ಇದು ಹೋರಿನೇ ಕಟ್ಟಬೇಕು, ಒಂದು ಬ್ರ್ಯಾಂಡಾಗಿ ಬೆಳೆಸ್ಬೇಕು NTC ಸಾಮ್ರಾಜ್ಯನ ಅಂತ. ನಾವು ಮುಂಚೆಗಾದರೂ ನಮ್ಮದು ದಲಾಲಿ ಅಂಗಡಿ ಅವು ಇದ್ವು. ಅವರ ಬಸವಣ್ಣನ ಸಾಕ್ಬೇಕು ಅನ್ನೋದು ನಮ್ಮ ಮುತ್ತಣ್ಣನ ತಲೆ ಬಂತ್ರಿ, ಹಂಗಾಗಿ ಕಟ್ಟಿದ್ವಿ. ಅಂದರೆ ಯಾವಾಗಿಂದ ಶುರು ಮಾಡಿದ್ದು ಸರ್ ಇದನ್ನು? ಸುಮಾರಿಗಾಲೇ ಒಂದು 6 ವರ್ಷ ಆಯ್ತು ಸರ್. 6 ವರ್ಷದಿಂದ ಶುರು ಆಗ್ತಾ ಇದೆ. ಅಂದರೆ ಇದುವರೆಗೂ ಅಂದಾಜು ಒಂದು ಎಷ್ಟು ಎತ್ತನ್ನ ಕಟ್ಟಿರ್ಬೋದು? ಅಂದ್ರೆ ನಾನು ಕೇಳಿರೋ ಪ್ರಕಾರ NTC ಸಾಮ್ರಾಜ್ಯದ ಎತ್ತುಗಳು ಅಂದರೆ ತುಂಬ ಫೇಮಸ್ ಎತ್ತುಗಳು. ಅದು ಫೇಮಸ್ ಆಗಿದ್ದಾವೆ, ಇಲ್ಲಂತಲ್ಲ. ಅದು ನಾವು ಸುಮಾರು ಇಲ್ಲೇ ನಮ್ಮ ಇನ್ನೊಂದು 2 ಎತ್ತುಗಳು ಹೊರಗದಾವೆ. ನಾವು ನಮ್ಮ ಹಮ್ಮಲ್ರಿಗೆ ಕೊಟ್ಟೇವೆ, ನಮ್ಮ ಅಭಿಮಾನಿಗಳು ಅವರು ಕಟ್ಕೊಂಡು ಅವರು ಹಬ್ಬ ಮಾಡ್ತಾ ಇದ್ದಾರೆ. ನಮ್ಮ ಟೋಟಲ್ ಒಂದು 7, 8, 9 ಎತ್ತುಗಳು ಇದಾವೆ ಒಟ್ಟು ನಮ್ಮಲ್ಲಿ. 9 ಈಗ ಹಾಲಿಗೆ 9 ಎತ್ತುಗಳು. ಸರ್, ಈಗ ಎಲ್ಲರೂ 1 ಎತ್ತು 2 ಎತ್ತನ್ನ ಕಟ್ಬಿಟ್ಟು ಫೇಮಸ್ ಮಾಡಿಸ್ಬೇಕು ಅಂತಾರೆ. 1 ಎತ್ತನ್ನ ಫೇಮಸ್ ಮಾಡಿಸೋದೇ ಹೆಚ್ಚಿನ ಮಾತು. ಈಗ ನೀವು NTC ಸರ್ಕಾರ ಅನ್ನೋದಾಗಿರ್ಬೋದು, ಅಧಿಪತಿ ಅನ್ನೋದಾಗಿರ್ಬೋದು, ಕಿಂಗ್ ಆಗಿರ್ಬೋದು, ಸಾಹುಕಾರ, ಈ ಪ್ರತಿಯೊಂದು ಎತ್ತುಗಳು ತಂದೆ ಆದಂಥ ಒಂದು ಹೆಸರನ್ನ ಮಾಡ್ಕೊಂಡ್ಬಿಟ್ಟಿದ್ದಾವೆ. ಹೇಗೆ ಸಾಧ್ಯ ಸರ್ ಇದೆಲ್ಲ? ಅದು ಕ್ರೇಜ್ ಸರ್, ಅದು ಹೋರಿ ಮೇಲಿನ ಕ್ರೇಜಿಗೆ ಹೋಗುತ್ತೆ. ಒಂದು ಸರ್ಕಾರ ಹಾಕಿದಾಗೆ ಅದ್ರ ಕ್ರೇಜ್, ಅದ್ರ ಅಭಿಮಾನಿಗಳೇ ಬೇರೆ. ಅಧಿಪತಿ ಹಾಕಿದಾಗ ಅದರ ಅಭಿಮಾನಿಗಳೇ ಬೇರೆ. NTC ಅಂದ್ರೆ ಒಂದು ಈಗ ನಾನು ಅಕ್ಷಿ ಈಗ ಎಲ್ಲಾದ್ರೂ ಒಂದು ಹೋರಿ ಬಿಡ್ಬೇಕಾದ್ರೆ NTC ಸರ್ಕಾರ ಅಥವಾ NTC ಅಧಿಪತಿ, ಆ NTC ಅನ್ನೋ ಪದ ಶಬ್ದ ಬಂತು ಅಂದ್ರೆ ಅಕ್ಷಯ ಎಲ್ಲ ಕೇಕೆ ಹೊಡೆಯಕ್ಕೆ ಶುರು ಮಾಡುತ್ತೆ. ಆ ತರ ಬಿಲ್ಡ್ ಹೇಗ್ ಮಾಡಿದ್ರಿ ಫಸ್ಟ್ ಇಂದ ಅಂತ ನಾನು ಹೇಳಿದೆ. ಯಾಕೆಂದ್ರೆ ಒಂದು ದಿನದಿಂದ ಯಾವ್ದು ಆಗಲ್ಲ, ಕಟ್ಕೊಂಡ್ ಬಂದಾಗ ಅದಾಗ್ತಾ ಹೋಗುತ್ತೆ. ಹೇಗ್ ಸಾಧ್ಯ ಅಂತ. ಓದ್ ಸರ್, ಅದೇ ಸರ್. ಈಗ ಹೆಂಗಂದ್ರೆ ಪ್ರೀತಿ ಅಭಿಮಾನ ಇರೋದ್ರಿಂದಾನೇ ಎಲ್ಲರೂ ಬಂದು ಸಹಕರಿಸೋದು. ಬಸವಣ್ಣ ಮೇಲೆ ಇರೋ ಕ್ರೇಜ್, ಅದು ಇಂಥ ಬಸವಣ್ಣ ಇಲ್ಲದವಲ್ಲ ಅನ್ನೋದು ಒಂದು ಕ್ರೇಜ್. NTC ಅಂದ್ರೆ 3 ಅಕ್ಷರಕ್ಕೆ ಇರೋದು, ಅದು ಅದನ್ನೇ ಬೇರೆ ಅಂತ ಹೇಳ್ತೀರಾ. ಆಮೇಲೆ ಈಗ ಹೋರಿ ಅಕ್ಷಿಲೆಲ್ಲ ನೋಡಿದೀವಿ ಸರ್ ನಾವು, ಹೇಗೆ ಹೋಗುತ್ತೆ ಹಬ್ಬ ಎಲ್ಲ ಅಂತ. ದೈನಂದಿನ ಚಟುವಟಿಕೆ ಹೇಗಿರುತ್ತೆ ಸರ್ ಹೋರಿಗಳದ್ದೆಲ್ಲ? ಇದು ಫುಲ್ ರ್ಯಾಸು ರೀ. ಇವಾಗಿದ್ರು ರ್ಯಾಸನೇ ಇದು ಭಾಳ ರ್ಯಾಸ್. ಇದು ನಮಗೆ ತಿರುಗುತ್ತೆ, ಇದು ನಮ್ಮನೆ ತಿರುಗುತ್ತೆ, ಹೋಗಿತೈತಿ. ಅಂದ್ರೆ ಬೆಳಗ್ಗೆ ಎಲ್ಲ ಇದಕ್ಕೆ ಒಂದೇನಾದ್ರೂ ಒಂದು ವರ್ಕೌಟ್ ತರ ಹೊಳಿಗೆ ಹೋಗ್ತಾರೆ. ನಮ್ಮ ಮಂಜಣ್ಣ ಕರಿ ಹೊಳಿಗೆ ಹೋಗ್ಬೇಕು ಸರ್ ನಾವು. ಹೊಳಿಗೆ ಹೋಗಿ ಹೊಳ್ಯಾಗ ಸ್ಲಿಮ್ ಮಾಡಿಸ್ತೇವೆ. ಇಲ್ಲಿಂದ 3 ಕಿಲೋಮೀಟರ್ ಆಗುತ್ತೆ ಹೊಳಿಗೆ ಹೋಗ್ಬಿಟ್ಟು ಈ ಬರ್ತೇವೆ. ಡೈಲಿ ಹೋಗ್ಬೇಕಾ? ಡೈಲಿ ಅಂದ್ರೆ ಈಗ ಒಂದು ತಿಂಗಳು ದೀಪಾವಳಿ 3 ತಿಂಗಳು ಇದ್ದಂಗೆ ಕೊಡ್ತೇವೆ. ಇವರೇ ನಮ್ಮ ಮಂಜಣ್ಣ ಅಂತಂದು, ಇವರೇ ಇದನ್ನ ಈಸೋಡ್ಸೋದು. ಹೌದಾ? ನೀವು ಹೊಳೆಯಲ್ಲೆಲ್ಲ ತಾಲೀಮ್ ಕೊಡೋದು ಇವರೇ. ಹೇಗೆ ಸರ್ ಹೊರಗೆಲ್ಲ ನಿಮ್ಗೆಲ್ಲ ಸುಮ್ ಸಿಗುತ್ತಾ ಅಥವಾ ಹೇಗೆ ಅಂತ? ನಮ್ಮ ಕಡೆ ಆಯ್ತೆ.
ಫುಲ್ ರ್ಯಾಶ್ ಹೆಂಗ್ ಮೇಂಟೈನ್ ಮಾಡ್ತೀರಾ ಟ್ಯಾಕ್ಟ್ರಿಗೆ? ಇದೊಂದ ಮಾತ್ರ, ಉಳಿಕೆಲ್ಲ ಏನು ಆ ಥರ ಇಲ್ಲ. ಸರ್ಕಾರ ಒಂದಷ್ಟು ಭಾಳ ಡೇಂಜರ್ ಅವ್ರಿ. NTC ಸರ್ಕಾರ ಡೇಂಜರ್. ಅಕ್ಷಿ ಒಳಗೆಲ್ಲ ಹೊರಗಡೆ ಎಲ್ಲ ಹೆಂಗೆ ಸರ್ ಸಿಗೋದು? ಹೊರಗಡೆಗೆ ಅದು ಏನಣ್ಣ ಅಭಿಮಾನಿಗಳೇ ಹಿಡ್ಕೊಂತಾರೆ, ಅವರು ಹೆಂಗ್ ಹಿಡ್ಕೊಂತಾರ ಅವ್ರಿಗೆ ಗೊತ್ತು. ಅವ್ರು ಭಯ ಬೀಳ್ದಂಗೆ ಹಿಡ್ಕೊಂತಾರ. ನಮಗೆ ದಿವಸ ಬೆಳಕರ್ದ್ರೆ ನೋಡ್ರಿ ನಮಗೆ ಹೆದರಿಕೆ ಆಗುತ್ತೆ ಈಗ ಯಾವ್ದು ಹಿಡ್ಕೊಂತಾರ ಅಂತ. ನನಗೆ ಇಲ್ಲಿಂದ ಹಿಡಿದು 25 ಹೊಲಿಗೆ ಬಿದ್ದಾವೆ ಇಲ್ಲಿ ಮಠ. 25 ಹೊಲಿಗೆ? 25 ಹೊಲಿಗೆ ಇಲ್ಲಿಂದ ಇಲ್ಲಿ ಮಠ ತರ್ದತಿಲಿ ಓಪನ್ ಐತೆ ನಂದು. ಅಂದ್ರೆ ಯಾವಾಗೋ ಒಂದ್ಸಲ ಆತರ ಅವಾಗಿಂದ ಭಯ ಹುಟ್ಟುಬಿಟ್ಟೈತೆ ಒಂದು ನಮ್ನಿ. ನೋಡ್ಬೋದು ಇಲ್ಲಿ NTC ಸರ್ಕಾರ ಇದು. ಈಗ ಇದು ನಾಳೆ ಹಬ್ಬಕ್ಕೆ ಹೋಗ್ತಿರೋದ? ನಾಳೆ ಅಧಿಪತಿ ಹೊಂಟದ NTC ಅಧಿಪತಿ. ನಿಮ್ಗೆ ಯಾವ್ದು ಸರ್ ಈ ಇಷ್ಟು ಎತ್ತುಗಳಲ್ಲಿ ನಿಮ್ಗೆ ತುಂಬಾ ಇಷ್ಟ ಅಂದ್ರೆ ಯಾವ ಎತ್ತು? ನಮಗೆಲ್ಲವೂ ಇಷ್ಟ ಸರ್. ಅಲ್ಲ ಅದರಲ್ಲೇ ಯಾವುದೋ ಒಂದು, ಈಗ ನಮ್ದು ಇದು ಕ್ವಶನ್ ಅಲ್ವಾ, ನಾವೇನಾದ್ರೂ ಒಂದು ಕೇಳ್ಬೇಕಲ್ವಾ, ಅದಕ್ಕೆ ಈಗ ಎಲ್ಲದರಲ್ಲೂ ಒಂದು ಏನೋ ಒಂದು ಮಾಡಿರ್ತೀವಿ ಅಂದ್ರೆ ನಮಗೆ ಇಷ್ಟ ಅಂದ್ರೆ ಬಹಳ ಇಷ್ಟ ಆದ್ರೆ ಇದೆ ಸರ್ ಸಾವುಕಾರ. ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಇದೆ ಸರ್? ಇದು ಸುಮಾರು ನಾವು ಹೋರಿ ಕಟ್ಟದಾಗಿಂದನೂ ಇದೇ ಇರೋದು ಫಸ್ಟ್ ನಮ್ಮ ಹತ್ರ ಸಾವುಕಾರ ಅಂದ್ಬಿಟ್ಟು. ಫಸ್ಟ್ ಇಂದಾನು ಇದೆ ಇದೇ ಇರೋದು. ಅಂದಾಜ್ ಎಷ್ಟು ಹಬ್ಬ ಮಾಡಿರ್ಬೋದು ಸರ್ ಇದೆಲ್ಲ? ಇದು ನಮ್ಮ ಹತ್ರ ಬಂದಾಗಿಂದ ಒಂದು 15-20 ಹಬ್ಬ ಮಾಡಿವಿ ಸರ್ ನಾವು. 15-20 ಹಬ್ಬ. ಯಾವ್ದು ಹಬ್ಬ ನಿಮ್ಗೆ ತುಂಬಾ ಟಾಪ್ ಅನ್ಸಿದ್ದು? ಯಾವ್ದು ಹಬ್ಬ? ಅಕ್ಕಿಯಾಲೂರು ಸರ್. ಅಕ್ಕಿಯಾಲೂರು ಹ್ಯಾಟ್ರಿಕ್ ಬಂಪರ್ ಹೊಡೆದಿದ್ದು ಅಲ್ಲೇ, 3ನೇ ಬಂಪರ್ ಹೊಡೆದಿದ್ದು ಅಲ್ಲೇ. ಅಕ್ಕಿಯಾಲೂರು ಹಬ್ಬನೇ ನಮಗೆ ಭಾರಿ ಟಾರ್ಗೆಟ್, ಭಾರಿ ಚೆನ್ನಾಗಿ ಹಬ್ಬ ಮಾಡಿದ್ದು ಅಕ್ಕಿಯಾಲೂರು ಹಬ್ಬನೇ ಇದು. ಆಮೇಲೆ ನಿಮ್ದು ಈಗ ಏನಿಲ್ಲ ಅಂದ್ರೆ ಹೇಳಿದ್ರಿ ಒಂದು 7ರಿಂದ 8 ಎತ್ತುಗಳು ಆಗ್ತವೆ ಅಂತ. ಈಗ NTC ಸಾಮ್ರಾಜ್ಯ ಅಂದ್ರೆ ಹೆಸರೇ ಆ ನಮ್ನೆ ಮಾಡಿದಾವೆ ಅಂದ್ರೆ ಪ್ರೈಸ್ ಬರ್ತಾನೆ ಇರ್ತವೆ, ಯಾವ್ದಾದ್ರು ಒಂದು ಊರಿಗೆ ತರ್ತಾನೆ ಇರುತ್ತೆ. ಸರ್ ಪ್ರೈಸ್ ಎಲ್ಲ ಏನ್ ಕತೆ ಅಂತ? ಸರ್ ನಾವು ಪ್ರೈಸ್ ಅವಾಗ ಹ್ಯಾಟ್ರಿಕ್ ಬಂಪರ್ ಇದ್ರಾಗ ಹೊಡೆದ್ವಿ. ಇದ್ರಾಗ ಹೊಡೆದಿದ್ ಮಾತ್ರ ಗಾಡಿಗಳು ಮಾತ್ರ ಇದಾವೆ. ಸರ್ಕಾರನಲ್ಲಿ ಹೊಡೆದೋ ಗಾಡಿ 2 ಗಾಡಿ ಇದಾವೆ. ಟೋಟಲ್ ಒಂದು 5 ಗಾಡಿ ಇದಾವೆ ಸರ್. ಉಳ್ಕಿದವೆಲ್ಲ ನಮ್ಗೆ ಅಲ್ಲಿ ನಮ್ಮ ಊರಿಗೆ ಬಿಡಾಕ್ ಬರ್ತಾರ, ಅವರೇ ಇಟ್ಕೊಂತಾನಂದ್ರೆ ಸರಿ ಅಣ್ಣ ಅಂತಂದ್ವಿ. ಹೋದ ವರ್ಷದಿಂದ ನಾವು ಕಪ್ನಳ್ಳಿ ಕಿಂಗ್ ಹಾಕಿದ್ವಿ. ಅವಾಗಿಂದ ನಾವು ಪ್ರೀತಿ ಅಭಿಮಾನಕ್ಕೆ ಹಬ್ಬ ಮಾಡಕೊಂಡ್ಬಿಟ್ಟು ನಾವು ಬಹುಮಾನಕ್ಕೆ ಆಸೆ ಮಾಡಿಲ್ಲ. ಬಹುಮಾನಕ್ಕೆ ಆಸೆ ಪಡಲ್ಲ, ಅಕಸ್ಮಾತ್ ಬಂದ್ರು ಅದಕ್ಕೇನ್ ಕ್ರೇಜ್ ಸರ್, ಏನ್ ಮಾಡಕ್ ಬರಲ್ಲ. ನಾವು ಬೇಡ ಅಂದ್ರೆ ಕೊಟ್ರು ಅವ್ರು ಕೊಟ್ಟಿರ್ತಾರ ಅಂದ್ರೆ ನಾವ್ ಏನ್ ಮಾಡಕ್ ಬರಲ್ಲ. ಆದ್ರೂ ಬಹುಮಾನಕ್ಕೋಸ್ಕರ ಹಬ್ಬ ಮಾಡೋದು ಬಹಳ ಕಮ್ಮಿ. 1 ವರ್ಷದ ಮೇಲೆ ಆತಲ್ಲ ಹಬ್ಬ ಮಾಡಕ್ಕೆ. ಬಹುಮಾನಕ್ಕೆ ಏನು ಬಹುಮಾನ ಅಂತ ಹಬ್ಬ ಮಾಡಲ್ಲ, ನಮ್ಮ ಅಭಿಮಾನಿಗಳ ಖುಷಿಗೋಸ್ಕರ ಹಬ್ಬ ಮಾಡ್ತೀರಾ. ಆಮೇಲೆ ಇವಕ್ಕೆ ತಿಂಡಿ ಎಲ್ಲ ಹೆಂಗಿರುತ್ತೆ ಸರ್ ಬೆಳಗ್ಗೆ? ತಿಂಡಿ ಬೆಳಗ್ಗೆ ಒಂದೊಂದು ಎತ್ತಿಗೆ 2.5 kg ಕೊಡ್ತಾರೆ ಸರ್. 2.5 kg ಡೈಲಿ. ಸಂಜೆ 2.5, ಬೆಳಗ್ಗೆ 2.5. ಬೆಳಗ್ಗೆ 2.5, ಸಂಜೆ 2.5. ಅಂದ್ರೆ ಈಗ ಎಲ್ಲವಕ್ಕೂ ಚಟ್ಟೆ ಪ್ರಾಕ್ಟೀಸ್ ಮಾಡಿಸಿದ್ದೀರಾ ಅಥವಾ? ಇಲ್ಲ ಸರ್, ಇದು ಮುಂಚೆಗೆ PP ಹಬ್ಬ ಮಾಡಿದ್ವಿ ಇದು. ಅವೆಲ್ಲ ನಾವು ಪ್ರಾಕ್ಟೀಸ್ ಮಾಡಿಸಿದ್ವಿ. ಅದು ಎಲ್ಲ ಮುಂಚೆ ರೂಢಿ ಇದ್ದಿದ್ದೆ ಸರ್ಕಾರ ಎಲ್ಲ, ನಾವು ತಂದಿದ್ದಲ್ಲ ಎಲ್ಲ ರೂಢಿ ಇದ್ದಿದೆ. ಈ ಕಿಂಗ್ ಒಂದು ರೂಢಿ ಇದ್ದಿಲ್ಲ, ಕಿಂಗ್ ಒಂದು ರೂಢಿ ಮಾಡ್ಕೊಂಡು ಅದನ್ನ ಚಟ್ಟಲ್ಲಿ ರೂಢಿ ಇರ್ಲಿಲ್ವಾ? ಇದು ಇದ್ದಿದ್ದಿಲ್ಲ, ಇವಾಗ ರೂಢಿ ಆಗಿದೆ. ಇವಾಗ ಮಾಡ್ತಾ ಇದ್ದೀವಿ. ಅಂದ್ರೆ ಈಗ ಇವು 3 ನಾನು ಮ್ಯಾಕ್ಸಿಮಮ್ ನೋಡಿದ್ದೀನಿ, ಇದನ್ನು ನೋಡಿದ್ದೀನಿ. ಈಗ ಕಿಂಗು ಸ್ವಲ್ಪ ಕಡಿಮೆ ನೋಡಿರೋದು. ಯಾಕೆಂದ್ರೆ ಹೋದ ವರ್ಷ 4 ಹಬ್ಬ ಮಾಡ್ಸರ್. ಅದು 4 ಹಬ್ಬ ಮಾಡ್ದು. ಈ ವರ್ಷ 1 ಹಬ್ಬ ಮಾಡೈತೆ ತಳಸ್ನಳ್ಳಿ ಅಂತಂದು. ಅದು ನಮ್ಮ ಮಹೇಶಣ್ಣವ್ರ ಊರಾಗ ಹೋಗಿ ಅದು ಪ್ರೀತಿ ಅಭಿಮಾನಕ್ಕೆ ಊರ ಹಬ್ಬ ಮಾಡಿದ್ದು. ಹೋಗಿ 1 ರೌಂಡ್ ಬಿಟ್ಕೊಂಡ್ ಬಂದ್ವಿ, ಚೆನ್ನಾಗ್ ಮಾಡುತ್ತೆ. ಅಂದ್ರೆ ಈಗ ಹಬ್ಬಕ್ಕೆ ಹಾಕ್ತಿರಲ್ಲ ಸರ್, ಈಗ ನಿಮ್ಮ ಹತ್ರ ಇಷ್ಟು ಹೋರಿಗಳಿದಾವೆ ಅಂದ್ರೆ ಯಾವ ರೀತಿ ಚೂಸ್ ಮಾಡ್ತೀರಾ ಎತ್ತುಗಳನ್ನ? ಅಂದ್ರೆ ಈಗ ನಾಳೆ ಈ ಹಬ್ಬಕ್ಕೆ ಇದನ್ನ ಹಾಕ್ಬೇಕು, ನಾಡಿದ್ದು ಈ ಹಬ್ಬಕ್ಕೆ ಇದನ್ನ ಹಾಕ್ಬೇಕು ಅಂತ ಯಾವ ಆಧಾರದ ಮೇಲೆ ಚೂಸ್ ಮಾಡ್ತೀರಾ? ಇಲ್ಲ, ನಮ್ಮ ಊರ ಹಬ್ಬ ಫಸ್ಟ್ ಪಾದ ಪೂಜೆ ಮಾಡ್ತೇವೆ ದೀಪಾವಳಿಗೆ. ದೀಪಾವಳಿ ಪಾದ ಪೂಜೆ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಸರ್ಕಾರ ತೆಗೆಯೋದು. ನಾವು ಸರ್ಕಾರ ತೆಗೆದ್ಮೇಲೆ ಮತ್ತೆ ನೆಕ್ಸ್ಟ್ ಕಿಂಗ್ ತೆಗಿಬೇಕಾಗಿತ್ತು. ಅದನ್ನ ಅಧಿಪತಿ ತೆಗೆದ್ವಿ. ನೆಕ್ಸ್ಟ್ ಈಗ ಕಿಂಗ ತೆಗಿಬೇಕ್ರಿ. ಅಂದ್ರೆ ಈಗ ಒಂದು ಹಬ್ಬದಿಂದ ಮತ್ತೊಂದು ಹಬ್ಬಕ್ಕೆ 1 ಹೊರಿಗೆ ಗ್ಯಾಪ್ ಕೊಡ್ತೀರಾ? ಗ್ಯಾಪ್ ಕೊಡ್ತೀವಿ, ಒಂದು 15 ದಿವಸ ಗ್ಯಾಪ್ ಕೊಡ್ತೀರಾ. ಕಂಟಿನ್ಯೂಸ್ ಆಗಿ ಒಂದೇ ಎತ್ತನ್ನು ತಗೊಂಡೇನು? ಮತ್ತೆ ಇರೋ ಬೇರೆ ಮತ್ತೆ ದಂಧೆ ಮಾಡ್ಬೇಕಲ್ಲ ಅವರು. ಎಷ್ಟು ಜನ ಹೋಗ್ತೀರಾ ಸರ್ ಒಂದು ಹಬ್ಬಕ್ಕೆ? ಅಂದ್ರೆ ಯಾಕೆಂದ್ರೆ ಹೊರಗಿನ ಸೈನ್ಯ ನಾನು ನೋಡಿದ್ದೀನಿ. ಹೊರಗಿನ ಸೈನ್ಯ ನಮ್ಮ ಇಲ್ಲಿಂದ ಹೋಗೋದು ಸುಮಾರು ಒಂದು 60 ಜನ ಹೋಗ್ತೀವಿ. ಒಂದು 50ರಿಂದ 60 ಜನ ಅಷ್ಟೇ. 50ರಿಂದ 60 ಜನ ಹೋಗ್ತೀರಾ? ಅಂದ್ರೆ ನಿಮ್ಗೆ ಏನಿಲ್ಲ ಅಂದ್ರೆ ಒಂದು 2-3 ಕ್ಯಾಂಟರ್ ನಿಮ್ದೇ ಆಗಿರುತ್ತೆ ಸರ್. 3-4 ಕ್ಯಾಂಟರ್. ಬೈಕ್ ತಗೊಂಡ್ಬರ್ತಾರೆ, ಕಾರ್ ತಗೊಂಡ್ಬರ್ತಾರೆ. ಅವ್ರವ್ರ ಅಭಿಮಾನ ಹೆಂಗ್ ಬರ್ತಾರೋ ಒಟ್ಟು. ಏನಂತಾರೆ ಸರ್ ಅಭಿಮಾನಿಗಳೆಲ್ಲ? ಈಗ ಏನ್ ಅನ್ನೋದಕ್ಕಿಂತ ಹೆಂಗಿದೆ ಸರ್ ನಿಮ್ಗೆ ಏನ್ ಅನ್ಸುತ್ತೆ ನೋಡಿ? ಮೊನ್ನೆ ಸಿಗ್ಗಾಂವ ಹಬ್ಬದಾಗ ನೋಡಿ ಹೃದಯ ತುಂಬಿ ಕಣ್ಣ ನೀರೇ ಬಂದ್ಬಿಟ್ಟು ಅಷ್ಟು ಜನ ನೋಡಿ. ಹೌದು, ಅಂದ್ರೆ ತುಂಬಾ ದಿವಸದ ಮೇಲೆ ನಾನು ನೋಡಿದೆ ಆ ವಿಡಿಯೋ. NTC ಸರ್ಕಾರ ಹೋಗಿದ್ದು ತುಂಬಾ ಚೆನ್ನಾಗಿ ಬಂತು ಅನ್ಸುತ್ತೆ. ಏನಾದ್ರು ಕೊಟ್ರ ಸರ್ ಅಲ್ಲಿ ಪ್ರೈಸ್? ಅದೇ ಹೇಳಿದ್ದೆ ಸರ್, ನಾವು ಹೋದ ವರ್ಷದಿಂದ ಅಪೇಕ್ಷೆ ಇಲ್ಲ ಹೇಳ್ತೇವೆ ನಾವು ಪ್ರೀತಿ ಅಭಿಮಾನಕ್ಕೆ ಹಬ್ಬ ಮಾಡೋದಂದ.
ನಾವು ಬಹುಮಾನಕ್ಕಾಗಿ ಹಬ್ಬ ಮಾಡ್ತಾ ಇಲ್ಲ. ಬಹುಮಾನಕ್ಕೆ ಏನು ಹಬ್ಬ ಮಾಡ್ತಿಲ್ಲ. ಇವರೇ ದೊಡ್ಡ ಬಹುಮಾನ, ಅಭಿಮಾನಿಗಳೇ ದೊಡ್ಡ ಬಹುಮಾನ, ಮತ್ತೇನು ಬಹುಮಾನ ಇದೆ? ದೊಡ್ಡದೇನಿಲ್ಲ. ಯಾಕೆಂದ್ರೆ ನಾನು ಇವತ್ತು ಬಂದಾಗಿಂದ ನೋಡಿದೆ, ಒಂಥರ ಯಾವುದೋ ಒಂದು ಪ್ರವಾಸಿ ತಾಣಕ್ಕೆ ಬಂದಂಗೆ ಆಗುತ್ತೆ. ಡೈಲಿ ಬರ್ತಾರೆ, ನೋಡ್ಕೋತಾರೆ, ಹೋಗ್ತಾರೆ. ಆಮೇಲೆ ನನಗೆ ಇನ್ನೊಂದು ಖುಷಿ ಏನಾಯ್ತು ಅಂದ್ರೆ, ಇಲ್ಲಿ ಯಾರಿಗೂ ಹಿಡ್ಕೋಬೇಡಿ, ಮಲ್ಗಿರೋ ಯತ್ನ ಕೆಲವೊಬ್ರು ಎಬ್ಸಿದ್ರು, ಅವಾಗ ನಾನೇ ಎಬ್ಸ್ಬಿಡ್ತಾರಲ್ಲ ಅನ್ಕೊಂಡೆ. ಅವಾಗ ಯಾರಿಗೂ ಏನು ಅಂತ ಇಲ್ಲ, ಅದೊಂದು ಖುಷಿ ಆಗುತ್ತೆ. ಅಂದ್ರೆ ಒಂಥರ ಬರೋದು, ನೋಡ್ಕೊಳೋದು, ಹೋಗೋದು ಮಾಡ್ತಿದ್ದಾರೆ. ಸರ್ ಬಸವಣ್ಣ ಈಗ ನಾವು RD ಕಾರ್ ತಂದು ನಿಲ್ಸೇವೆ ಅಂದ್ರೆ ಯಾರು ಬರಲ್ಲ. ಹೌದೌದು. ಅದಾದಂತ ಅಭಿಮಾನಿಗಳು ಗಳಿಸ್ಕೊಂಡ್ಬಿಟ್ಟೈತೆ, ಬರ್ತಾರೆ, ನೋಡ್ತಾರೆ. ಅವ್ರಿಗೆ ಒಂದು ಕ್ರೇಜ್, ಏನು ಸರಿಗೆ ಬಿಡ್ತಾನ, ಏನಾಗ್ಬಿಡ್ತಾನ, ಅವ್ರು ಭಯಭೀತರಾಗೋದು ಬೇಡ. ಅವ್ರ ಕಣ್ಣಿದ್ರಿಗೆ ಹೋರಿ ಇರ್ತೈತಿ, ಬಂದು ನೋಡ್ತಾರೆ, ಹೋಗ್ತಾರೆ. ಡೈಲಿ ಇದೇ ತರ ಬರ್ತಾರೆ, ಡೈಲಿ ಇದೇ ತರ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ರಾತ್ರಿ 10 ಗಂಟೆ ಆದ್ರೂ ಬಂದು ಒಂದೊಂದ್ಸಲ ಫೋನ್ ಹಚ್ತಾರಲ್ಲ, ನಾವು ದೂರಿಂದ ಬಂದು ನಮ್ಮನ್ನ ಇಲ್ಲಿ ಮಕ್ಕಂದ್ರೆ ನಮ್ಮ ಹುಡುಗ ಫೋನ್ ಹಚ್ಚಿ ಹೇಳ್ದೆ, ತೆಗೆದು ತೋರ್ಸಪ್ಪ ಸ್ವಲ್ಪ ಅಂತ. ಅಂದ್ರೆ ಈಗ ಎಲ್ಲವೂ ಮ್ಯಾಕ್ಸಿಮಮ್ ಚಟ್ಟಿ ಎತ್ತುಗಳೇ, ಎಲ್ಲವಕ್ಕೂ ಡಿಫ್ರೆಂಟ್ ಚಟ್ಟಿ ಇದೆಯಾ ಅಥವಾ ಇದು ಎಲ್ಲೋ ಪರ್ಪಲ್ ಇದೆ ಸರ್. ಇದು ಎಲ್ಲೋ ಪರ್ಪಲ್ ಅಂದ್ರೆ ಅದಕ್ಕೋಸ್ಕರ ಒಂದು ಕಲರ್, ಅದಕ್ಕೆ ಒಂದು ಕಲರ್ ಕೋಡ್ ಮಾಡಿವಿ. ಇದು ಎಲ್ಲೋ ಪರ್ಪಲ್ ಇದೆ. ಇದು NTC ಕಿಂಗ್ ಎಲ್ಲೋ ಪರ್ಪಲ್ ಅಂದ್ರೆ ನಂಬರ್ ಮಾತ್ರ ಒಂದೇ, ನಾವು 107. ಎಲ್ಲ ಯಾವ್ದು ಎತ್ತಾಕಿದ್ರೆ 107. ಅಂದ್ರೆ ಅದನ್ನ ಫಸ್ಟಿಗೆ ತಗೊಂಡಿರ್ತೀರಾ? ನಮ್ದು ಇದು ಗುಡ್ದಯ್ಯ 7 ಕೋಟಿ ಮಂದಿ ಅಂದಾಗ, ಹಂಗಾಗಿ ನಾವು 7 ನಂಬರ್ ಚೂಸ್ ಮಾಡಿದ್ವಿ. 7 ನಂಬರ್ ಬರೀ 7 ನಂಬರ್ ಆದ್ರೆ ಸರಿಯಾಗಲ್ಲ ಅಂದ 107 ಅಂತ ಮಾಡಿದ್ವಿ. ನಮ್ಮ ರಾಜ್ಕುಮಾರ್ ಹೊರಿಯರ್ದಿತ್ತು ಹಾನಗಲ್ನವ್ರದ್ದು, ಅವ್ರ ನಂಬರೇ ನಮ್ಗೆ ಕೊಟ್ಟರು. ನಾವು ಹಬ್ಬ ಅಂದ್ರೆ ಈಗ ಎಲ್ಲಾದ್ರೂ ಬೇರೆ ಊರಲ್ಲಿ ನೀವು ನಂಬರ್ ತಗೊಳಕತ್ರೆ ಮುಂದೆ ತಗೊಂಡಿರ್ತೀರಾ ಅಥವಾ ಹೇಗೆ? ಅದೇನಾಗ್ಬಿಟ್ಟದ ಅಂದ್ರೆ ಹುರಿ ಹಬ್ಬದಾಗೆ 107 ಅಂದ್ರೆ NTC ಇದೆ ಅಂದಂಗೆ ಆಗ್ಬಿಟ್ಟೈತಿ ಈಗ. ಅಂದ್ರೆ ಈಗ ಅಕಸ್ಮಾತ್ ನೀವು ತಗೊಂಡು ಅವ್ರ ಏನಾರ ಒಂದು ಕೇಳ್ತಾರ, ಹಿಂಗೆ ಯಾವ್ದಾದ್ರು ಅವ್ರು ಹಾಕ್ತೀರಾ ಅಥವಾ ಏನೋ ಅಂತ ಕೇಳ್ತಾರ ಅಥವಾ ಹೇಗೆ? ಅದ ನಮಗ್ ಕೇಳ್ತಾರೆ, ನಾವು ಹಾಕಲ್ಲಪ್ಪ ಅಂದ್ರೆ ಅದನ್ನ ಹಂಗೆ ಎತ್ತಿಟ್ಟಿರ್ತಾರೆ ಹಬ್ಬದ ಮಠ. ನಾವು ಹೋಗಿಲ್ಲಪ್ಪ ಅಂದ್ರೆ ಬೇರೆಯವ್ರಿಗೆ ಎತ್ಕೊಡ್ತಾರೆ. ಈಗ ಅದೇ ರೀತಿ ಇದ್ರದ್ದು 107 ಇದ್ರ ಜೂಲ ಅಂದ್ರೆ ಬ್ಲೂ ಕಲರ್ ಮಾಡೇವಿ. ಅಂದ್ರೆ PP ಮಾತ್ರ ಬಂದ್ಬಿಟ್ಟು ನಮ್ಮ ಸೌಕರ್ಯದೇ ಇರಿಸ್ತೇವೆ ಇದಕ್ಕೆ. ಅದನ್ನೇ ವೈಟ್ ಬ್ಲೂ. ಅಂದ್ರೆ ಈಗ ಹಾಲಿ ಈಗ ಸೌಕಾರನು ಮಾಡ್ತಿದೆ, ನಾವು ನಿಲ್ಸಿದ್ದೀರಿ. ಈಗ ಏನು ಅಂದ್ರೆ ಏನಕ್ಕೆ ಅಂದ್ರೆ ವಯಸ್ಸಾಗಿದೆ, ವಯಸ್ಸಂತಕ್ಕಿಂತಾನ ಯಜಮಾನ ಸುಮ್ನೆ ಅದ್ರದ್ದು ಒಂದು ಮನೆಯಾಗ ಹಿರಿಯತಲ್ಲಿ ಇರ್ಲಿ, ಹೌದೌದು, ಹಬ್ಬಕ್ಕೆ ಹಾಕಿ ಸುಸ್ತು ಮಾಡೋದು. ಮನೇಲಿ ಒಬ್ರು ಕೆಲಸ ಮಾಡದೇ ಇದ್ರು ನಮ್ಗೆ ಹೇಳ್ಕೊಂತಿರ್ಲಿ ಅನ್ನೋ ಒಂದು ಇದಕ್ಕೆ ಇಟ್ಕೊಂಡಿದ್ದೀವಿ. ಈಗ ಅದಕ್ಕೊಂದು ಸಪ್ರೇಟ್ ಕಲರ್ ಕೊಡಿದ್ಯಾ? ಅದಕ್ಕೆ ಪೂರ್ತಿ ಬಂದಾಗಿಂದಾನೆ ಎಲ್ಲೋನೇ. ಅದಕ್ಕೆ ಎಲ್ಲೋ ಬ್ಲೂ ಅಂದ್ರೆ ಜೂಲ ಮಾತ್ರ ಪೂರ್ತಿ ಎಲ್ಲೋ ಇರ್ತೈತೆ. ಬಲೂನ್ ಬಂದ್ಬಿಟ್ಟು ಎಲ್ಲೋ ಬ್ಲೂ. ಕೊಬ್ಬರಿ ಎಲ್ಲ ಹೆಂಗ್ ಕಟ್ತೀರಾ ಸರ್? ಕೊಬ್ಬರಿ ಎಲ್ಲ ನಾವು ಕಟ್ಟದೆ 7 ಗಂಟೆಗೆ ಸರ್, ಮೈ ತುಂಬ ಏನು ಕಟ್ಟಲ್ಲ. ಅಂದ್ರೆ PP ಎತ್ತಿರ್ತಾವಲ್ಲ, ಅದೇ ತುಂಬಾ ವೆಯ್ಟ್ ಆಗುತ್ತೆ. ಎಷ್ಟು ಅಡಿ ಕಟ್ತೀರಾ ಸರ್ PP ಬಂದ್ಬಿಟ್ಟು ಒಂದು 14ರಿಂದ 15 ಅಡಿ ಇರುತ್ತೆ. 15 ಅಡಿ PP ಎಲ್ಲದಕ್ಕೂ ಸೇಮ್? 12 ಅಡಿ ಮೇಲೆ ಇರ್ತದೆ ಸರ್. 3 ಅಡಿ ಚಟ್ನ ಒಳಗೆ ಹೋಗಿರ್ತದೆ ಕೋಲು. ಟೋಟಲ್ ಕೋಲ್ ಬಂದ್ಬಿಟ್ಟು 15 ಅಡಿ ಇರ್ತದೆ. 15 ಅಡಿ ಮ್ಯಾಲ 12 ಅಡಿನೇ ಇರೋದು. ಅಂದ್ರೆ ಈಗ ಎಲ್ಲದಕ್ಕೂ ಒಂದೇ ಸೈಜ್ ಅಲ್ಲಿ PP ಕಟ್ತೀರಾ? ಇಲ್ಲ, ಇದಕ್ಕೆ ಒಂದೊಂದ್ಸಲ ಸುಮಾರು ಒಂದು 16 ಅಡಿ ಮಟ್ಟನೂ ಏರ್ಸಿವಿ ಇದಕ್ಕೆ. NTC ಸರ್ಕಾರಕ್ಕೆ. ಇದು ನಮ್ಮ ಮನೆ ಒಳಗೆ ಹೈಯೆಸ್ಟ್ ಏರ್ಸಿವಿ ಅಂದ್ರೆ ಅದಕ್ಕೆ ಒಂದಕ್ಕೆ, ಮತ್ತೆ ಬೇರೆ ಅದಕ್ಕೆ ಏರಿಸಿಲ್ಲ. ಅದಕ್ಕೆಲ್ಲ ಮತ್ತೆ 11 ಅಡಿ ಏರ್ಸಿವಿ ಅದಕ್ಕೆ. ಇದಕ್ಕೆ ಬಂದ್ಬಿಟ್ಟು ಮೊನ್ನೆನೂ 11 ಅಡಿ ಏರ್ಸಿದ್ವಿ ಇದಕ್ಕೆ. ಈಗ ತುಂಬಾ ಹೈಯೆಸ್ಟ್ ಹಬ್ಬ ಮಾಡಿರೋದು ಅಂದ್ರೆ ಯಾವ್ದು ಸರ್? ಇದಿಷ್ಟು ನಮ್ಮ ಇದ್ರೊಳಗೆ ಇದೇ ಮಾಡಿರೋದು. ಇದು ಒಂದು ಎಷ್ಟು ಮಾಡಿರ್ಬೋದು ಸರ್ ಅಂದಾಜು ನಿಮ್ಮ ಪ್ರಕಾರ? ವರ್ಷಕ್ಕೂ ಒಂದು 6 ಹಬ್ಬ ಹಿಡಿದ್ರು ನಾವು 4 ವರ್ಷ ಆಯ್ತು. 4 ವರ್ಷ ಆಯ್ತು. ಎಲ್ಲಿಂದ ತಂದಿದ್ದು ಸರ್ ಎತ್ತನ್ನ? ಇದು ತಮಿಳ್ನಾಡಿಂದ ತಂದಿದ್ದು. ತಮಿಳ್ನಾಡಿಂದ ಅಂದ್ರೆ 4 ವರ್ಷ ಅಂದ್ರೆ ಈಗ ಇದಕ್ಕೆ ಎಷ್ಟು ವರ್ಷ ಆಗಿರ್ಬೋದು ಅಂದಾಜು? ಆಗಿರ್ಬೋದು ಸರ್. ಬಾಯಿಗುಡಿ ಒಂದು 2-3ನೇ ವರ್ಷ ಚಾಲ್ತಿರೋದು. 3ನೇ ವರ್ಷ ಚಾಲ್ತಿ. ಬಾಯಿಗುಡೆ 3ನೇ ವರ್ಷ ಚಾಲ್ತಿ. ಅಂದ್ರೆ ಅಲ್ಲಿ ತಮಿಳ್ನಾಡಲ್ಲಿ ತಂದ್ರಲ್ಲ, ಹಬ್ಬ ನೋಡಿ ತಂದ್ರ ಅಥವಾ? ಇದು ಫಸ್ಟ್ ಪ್ರಾಪರ್ ಕರ್ನಾಟಕದೇ ಹೋರಿ. ಅದು ಕರ್ನಾಟಕದೇ ಹೋರಿ ಮತ್ತೆ ತಮಿಳ್ನಾಡಲ್ಲಿ ಇತ್ತು, ತಮಿಳ್ನಾಡಿಂದ ನೀವು ತಗೊಂಡ್ಬಂದ್ರಿ. ಅಂದ್ರೆ ಹಬ್ಬ ನೋಡಿದ್ರ ನೀವು? ಇಲ್ಲಿದ್ದಾಗೆ ನೋಡಿದ್ವಿ ಹಬ್ಬ ನೋಡಿದ್ವಿ. ಇಲ್ಲಿದ್ದಾಗೆ ಟಾಪ್ ಅದು ಎಲ್ಲಿ ಹೋದ್ರು ಮುಂದ್ಗಡೆ ಇನ್ಸಿಲ್ ಮಾತ್ರ ಕಳ್ಕೊಂಡ್ ಬಿಟ್ರೆ ಹೆಸರು ಮಾತ್ರ ಸರ್ಕಾರ ಇರೋದು. ಎಲ್ಲಿ ಇತ್ತು, ಅದ್ರ ಎತ್ತಿನ ಹೆಸರು ಚೇಂಜ್ ಆಗಿಲ್ಲ, ಓನರ್ ಹೆಸರು ಚೇಂಜ್ ಆಗಿದೆ ಅಷ್ಟೇ. ಅದೇ ಓನರ್ ಹೆಸರು ಮಾತ್ರ ಚೇಂಜ್ ಆಗಿದೆ. ಸರ್ಕಾರ ಅನ್ನೋದು ಯಾವಾಗಿದ್ರು ಇದೆ, ಅದು ಉಳಿದಾಗಿಂದ ಸರ್ಕಾರ ಬಂದಿದೆ. ಈಗ ಇದನ್ನ ರೀಸೆಂಟ್ ಆಗಿ ತಂದ್ರಿ ಅಂತ ಏನೋ ನೋಡ್ಪಟ್ಟೆ ಸರ್. ಅಂದ್ರೆ ರೀಸೆಂಟ್ ಇನ್ ದ ಸೆನ್ಸ್ ಇವು ಬೇರೆ ಹೋಲ್ಸಿದ್ರೆ ಇದು ಹೊಸ್ತಾ ಬಂದಿರೋದು? ಹೊಸ್ತಾ ಬಂದಿದೆ. ಇದ್ರದ್ದು ಹೆಂಗೆ ಸರ್ ಹೋರಿ ಹಬ್ಬ ಎಲ್ಲ? ಇದು ಹಬ್ಬ ಎಲ್ಲ ನಾವು ಅಲ್ಲಿ ನೋಡಿವಿ ಸರ್ ತಮಿಳ್ನಾಡಿಗೆ. ಇಲ್ಲಿ ನೋಡ್ಬೇಕು ಸರ್, ಇಲ್ಲಿ ಮೊನ್ನೆ ಒಂದು ಹಬ್ಬದಾಗ ಸ್ವಲ್ಪ ಮುಕುರ್ಸಿ ಐತಿ. ಇವಾಗ ನೋಡ್ಬೇಕು ಹೆಂಗ್ ಮಾಡ್ತಾರೆ ಮುಕುರಸತಿ. ಅಂದ್ರೆ ಈಗಿನ ಹಬ್ಬಗಳು ಹೆಂಗೆ ಬಿಡಿ ಸರ್, ಈಗಿನ ಹಬ್ಬಗಳು ಅಲ್ಲ, ಹಬ್ಬದನಗಿಂತ ಫಸ್ಟ್ ತಪ್ಪು ನಮ್ದು ಇರ್ತದ್ರಿ. ನಾವು ಅಭಿಮಾನಿಗಳಾತು, ಹೋರಿ ಓನರ್ ಆತು, ನಾವು ಹೋರಿ ಸಾಕ್ದಾರ ಆತು, ಏನ್ ಮಾಡ್ಬೇಕಂದ್ರ ಅದನ್ನ ಹೆಂಗೈತಿ ಏನಂತ ನೋಡ್ಬೇಕು. ಹೌದೌದೌದು. ನಾವು ಏನು ನೋಡಿದಂಗೆ ಅಷ್ಟು ಜನ ಬಿದ್ಬಿಟ್ಟು ಅದನ್ನ ಸುಸ್ತು ಮಾಡಿ ಅದನ್ನ ಜನ ಹೇಳಿದ್ರೆ ಕೇಳಲ್ಲ. ಹೌದೌದು, ಅದನ್ನೆಲ್ಲ ಇವ್ರು ಇದು ಹಿಡಿದ್ಮೇಲೆ ಹಿಂಗಂದಾರೆ ಹಂಗಂದಾರೆ. ನಾವು ಬಸವಣ್ಣನ ಅದೊಂದು ಖುಷಿ ಆಗುತ್ತೆ ಸರ್ ನಿಮ್ದು. ನನಗೆ ಏನು ಅಂದ್ರೆ NTC ಸಾಮ್ರಾಜ್ಯದ ಏನ್ ಖುಷಿ ಅಂದ್ರೆ
ಅದನ್ನ ಬಸವಣ್ಣ ನಿಮ್ಮ ಮುತ್ತಣ್ಣ ಅವರು ಯಾವುದೋ ಒಂದು ಅಕ್ಷಿಲೇನೋ ಮಾತಾಡಿದ್ರು. ಅದ್ ನಿಜವಾಗ್ಲೂ ಅದೊಂಥರ ಖುಷಿ ಆಗುತ್ತೆ. ಈಗ ಕೆಲವೊಬ್ರು ಹೆಂಗೆ ಅಂದ್ರೆ ಏನೋ ಒಂದು ಹೋರಿ ಇದೆ ಅಂದ್ರೆ ಬಾಗಿಲು ಮುಚ್ಚಾರೋ ಬರ್ತಿದ್ದಾರೆ, ನಾನು ಅದನ್ನೊಂದು ನೋಡ್ತಿಲ್ಲ ನಿಮ್ಮ ಹತ್ರ, ಅದೊಂದು ತುಂಬಾ ಖುಷಿ ಆಗ್ತಿದೆ. ಆಮೇಲೆ ಎಲ್ಲರೂ ಒಗ್ಗಟ್ಟಲ್ಲಿ ಇದ್ದೀರಾ, ಅದೊಂದು ಖುಷಿ ಆಗ್ತಿದೆ. ಹೌದು ಸರ್, ನಮ್ಮ ಹತ್ರ ಒಗ್ಗಟ್ಟೆ. ಪಿ ಇದು ಚೆಟ್ಟೆಲ್ಲ ಮಾಡ್ತಿರಲ್ಲ ಸರ್, ಅದನ್ನೆಲ್ಲ ನೀವೇ ಪ್ರಿಪೇರ್ ಮಾಡ್ತೀರಾ ಅಥವಾ ಹೊರಗಡೆಯಿಂದ ಇಲ್ಲ, ಹೊರಗಡೆಯಿಂದ ಬಂದು ಮಾಡ್ತಾರೆ ಸರ್. ಮೊನ್ನೆ ನಮ್ಗೆ ಅಧಿಪತಿಗೆ ಇವ್ರ ಫ್ರೆಂಡ್ ಮಲ್ಲೂರು ಬಸವ ಅಂತ ಅದಾನೆ, ಅವ್ನು ಬಂದು ಮಾಡ್ಕೊಟ್ಟೋಗ್ಯಾನೆ. ಮಾಡ್ಕೊಟ್ಟು ಹೋಗ್ತಾರೆ. ಅಂದ್ರೆ ಈಗ ಅದನ್ನ ಪಿ ಚಟ್ಟನ್ನ ಸಪರೇಟ್ ಆಗಿ ಇಟ್ಟಿರ್ತೀವಿ. ಈಗ ಪ್ರೈಸು ಚೆಟ್ಟು ಅವೆಲ್ಲ ಇರ್ತಾವಲ್ಲ, ಇಲ್ಲೇ ಇದೇ ಇದ್ರಲ್ಲಿ ಮೇಂಟೈನ್ ಮಾಡ್ತೀವಿ, ಇಲ್ಲೇ ಇಟ್ಟಿರ್ತೀರಾ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಇಟ್ಟಿರ್ತೀರಾ? ನಮ್ಮ ಮನೇಲಿ ಒಳಗೆ ಇಟ್ಟಿರ್ತೀವಿ. ಮನೆಯಿಂದ ಹೊರಗಡೆ ಇಟ್ಟು ಹಬ್ಬಕ್ಕೆ ಹೊಂಟೈತೆ ಅಂದ್ರೆ ಅದನ್ನ ತೆಗೆದ್ಬಿಟ್ಟು ವಾಶ್ ಮಾಡಿ. ಈಗ ಹಬ್ಬಕ್ಕೆ ಹೋಗ್ಬೇಕು ಅಂದ್ರೆ ಏನೇನು ಪ್ರಿಪ್ರೇಷನ್ ಇರುತ್ತೆ ಸರ್ ನಿಮ್ದು? ಇದಲ್ಲ ಹಾವೇರಿ ಹೋದ್ವಿ, ಸಾಮಾನು ಐಟಮ್ಸ್ ಏನೇನಿಲ್ಲ ತಂದ್ವಿ. ತಂದ್ಬಿಟ್ಟು ಆಮೇಲೆ ಸ್ನಾನ ಗಿನ ಮಾಡಿಸಿ ಸ್ವಲ್ಪ ಪೂಜೆ ಮಾಡಿ ಲೋಬಾನ್ ಹೋಗಿ ಅದು ಕೊಟ್ಟು ದೇವ್ರ ಮಂದಿವ್ರಿಗೆ ಹೋಗಿ ಬಂದ್ರೆ ಮಂದಿವ್ರಿಗೆ ಹೋಗ್ಬಿಟ್ಟು ಅದೇ ಒಂದು ನಂಬಿಕೆ ಮೇಲೆ ಮಾಡ್ಕೊಂತ ಹೋಗ್ತೀರಾ. ದೇವ್ರು ಅಂದ್ರೆ ನಂಬಿಕೆ ಅಂದ್ರೆ ದೇವ್ರ ನಂಬಿಕೆ ಅಂದ್ರೆ ದೇವ್ರು. ಹೌದು, ದೇವ್ರ ಬಿಟ್ಟು ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಹೌದು. ಅಂದ್ರೆ ಈಗ ರಾತ್ರಿ, ಈಗ ನಾಳೆ ಹಬ್ಬ ಅಂದ್ರೆ ಇವತ್ತು ನೈಟ್ ಬಿಡ್ತೀರಾ ಅಥವಾ ಒಂದಿನ ಸರ್? ಮುಂಚೆಗೆಲ್ಲ ನೈಟ್ 10-11 ಗಂಟೆಗೆ ಹೋಗ್ಬಿಡ್ತಿದ್ವಿ ಇಲ್ಲಿಂದ, ಥಂಡಿ ಒಳಗೆ ಸುಮ್ಮನೆ ಇದಾಗೋದು. ಇವಾಗ ಹಂಗಿಲ್ಲ, ಬೆಳಗಿನ ಜಾವ 4:45 ಗಂಟೆ ಸುಮಾರು ಬಿಟ್ಬಿಟ್ರೆ ಹೆಂಗಿದ್ರು ಎಂಥ ಜರ್ನಿ ಮಾಡ್ತಂದ್ರೆ 3 ತಾಸಿಗೆ ಅಲ್ಲಿ ಹೋಗಿರ್ತೇವೆ. ಹೋಗಿ ಅಲ್ಲಿ ನಿಲ್ಲಿಸ್ಬಿಟ್ಟು ಆರಾಮಾಗಿ ಕಟ್ಕೊಂಡ್ಬಿಟ್ರೆ ನಾವೇನು ಪ್ರೇಜಿಗೆ ಹಬ್ಬ ಮಾಡ್ತಾ ಇಲ್ಲಲ್ಲ. ಈಗ ಬಿಡಪ್ಪ ಬೆಳಗ್ಗೆನೆ ಹೋಗಿ ನಿಲ್ಸೋಣ ಮಾಡೋಣ ಅನ್ನಕ್ಕೆ ಆರಾಮಾಗಿ ನಮಗೆ 2 ರೌಂಡ್ ಸಿಗ್ತಾ 2 ರೌಂಡ್ ಬಿಡೋದು, 3 ರೌಂಡ್ ಸಿಗ್ತಾ 3 ರೌಂಡ್ ಬಿಡೋದು. ಅಂದ್ರೆ ಹೈಯೆಸ್ಟ್ ಒಂದ್ ದಿನ ಹಬ್ಬದಲ್ಲಿ ಅಂದ್ರೆ ಯಾವ್ದನ್ನ ಎಷ್ಟು ಸಲ ಬಿಟ್ಟಿದ್ದೀರಾ ಸರ್? ಯಾವ ಇದ್ರೊಳಗೆ ಹೈಯೆಸ್ಟ್ ಬಿಟ್ಟೇವೆ ಅಂದ್ರೆ ಅದನ್ನೇ ಬಿಟ್ಟಿವಿ ಸರ್. ಒಂದು 7 ರೌಂಡ್ ಬಿಟ್ಟಿವಿ. 7 ರೌಂಡ್ ಒಂದೇ ದಿನದಲ್ಲಿ 7 ರೌಂಡ್ ಬಿಟ್ಟಿದ್ದೀರಾ? ಅಂದ್ರೆ ಈಗ ಕಮಿಟಿಯಿಂದ ಬಂತು ಅಂದ್ರೆ ಹೆಚ್ಚು ಕಡಿಮೆ ಈಗ ಹಬ್ಬ ಇಟ್ಟಿರ್ತಾರೆ, ಅವಾಗೆಲ್ಲ ಆಗಿರ್ತಾರೆ. NTC ಅಂತ ಬಂತು ಅಂದ್ರೆ ಈಗ ಸ್ಪೆಸಿಫೈ ಮಾಡ್ತಾರೆ ಸರ್ ಅಲ್ಲಿ, ಈಗ ಇಷ್ಟೇ ಸಲ ಬಿಡಬೇಕು ಅನ್ನೋದು ಇರುತ್ತಾ ಅಥವಾ ಆ ಥರ ಇಲ್ಲ? ಆ ಥರ ಎಲ್ಲಿ ಯಾವ ಕಮಿಟಿಯಾಗೂ ಮಾಡಲ್ಲ ಸರ್. ಕಮಿಟಿ ಆದ್ರೆ ಅವ್ರದ್ದು ಆದಂಥದ್ದೊಂದು ಸಂಘ ಸಂಸ್ಥೆಗಳು ಇರ್ತವೆ, ಅವರು ನೋಡ್ತಾರೆ. ಎಲ್ಲ ಬಸವಣ್ಣ ಬಂದಿರ್ತವೆ. ಈಗ ಒಬ್ರಿಗೆ ಪ್ರಿಫರೆನ್ಸ್ ಕೊಟ್ಟರೆ ಇದು ಹೋರಿ ಹಬ್ಬ ಅನ್ಸಲ್ಲ, ಎಲ್ಲರಿಗೂ ಕೊಡ್ಬೇಕು. ಈಗ ನಾವು NTC ಬಂದ್ರು ಕೊಡ್ಬೇಕು, ಮತ್ತೊಬ್ರು ಬಂದ್ರು ಕೊಡ್ಬೇಕು, ಮತ್ತೊಬ್ರು ಬಂದ್ರು ಕೊಡ್ಬೇಕು. ಎಲ್ಲರಿಗೂ ಕೊಟ್ಟಾಗ ಅದು ಹಬ್ಬ ಅನ್ಸ್ಕೊಂತತೆ. ನಮಗೆ ಒಬ್ರು ಸಪ್ರೇಟ್ ಕೊಟ್ಬಿಟ್ರೆ ಏನಂತಾರೆ ಅಂದ್ರೆ ಇವ್ರದೇ ಹಬ್ಬ ಅನ್ಬಿಡ್ತಾರೆ. ಹೋರಿ ಹಬ್ಬ, ಈಗಿನ ಹೋರಿ ಹಬ್ಬ ನೋಡಿದ್ರೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಇವಾಗಿನ ಹೋರಿ ಹಬ್ಬನೇ ಬೇರೆ, ಹಳೆ ಹಬ್ಬನೇ ಬೇರೆ. ಹೌದು, ನಾನು ಅದನ್ನೇ ಕೇಳ್ತಿರೋದು. ಹಳೆ ಈಗ ನಾನು ಕೆಲವೊಂದ್ ಹತ್ರ ಪಾಳಿಯಲ್ಲಿ ನಿಂತಿರ್ತಾವಲ್ಲ ಎತ್ತುಗಳನ್ನ, ಅವಾಗ ಒಬ್ಬೊಬ್ರ ಹತ್ರ ಕೇಳ್ತಿರ್ತೀನಿ. ಒಬ್ಬೊಬ್ರು ಹೇಳ್ತಾರೆ ನಿಯತ್ತಿನ ಹಬ್ಬ ಮಾಡ್ಬೇಕು, ನಿಯತ್ತಿನ ಹಬ್ಬ ಮಾಡ್ಬೇಕು ಅಂತ. ಫಸ್ಟ್ ನಿಯತ್ತಿನ ಹಬ್ಬ ಮಾಡ್ಬೇಕು, ನಿಯತ್ತಿನ ಹಬ್ಬ ಮಾಡ್ಬೇಕಂತಾರಲ್ಲ. ಫಸ್ಟ್ ನಮ್ಮಂತ ಹೋರಿ ಕಟ್ಟಿದ್ರೆ ನಿಯತ್ತಾಗಿರ್ಬೇಕು. ಹೌದು, ಅದು ಕರೆಕ್ಟ್ ಮಾತದು. ಹ್ಞೂನಣ್ಣ, ನಾ ಹೇಳ್ತಾರದು ಅದೇ. ಫಸ್ಟ್ ನಾವೆಲ್ಲರೂ ಹೋರಿ ಕಟ್ಟಿದ್ರೆ ಹೋರಿ ಅಭಿಮಾನಿಗಳು ಎಲ್ಲ ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಆಗಿರ್ತಾರೆ. ಹೌದು. ನೀವೀಗ ಏನ್ ಹೇಳಕ್ ಇಷ್ಟಪಡ್ತೀರ ಸರ್ ಅವಾಗಿನ ಹಬ್ಬಕ್ಕೂ ಇವಾಗಿನ ಹಬ್ಬಕ್ಕೂ? ಏನು ಅದೇ, ಯಾರೇ ಅಭಿಮಾನಿ ಆದ್ರೂ ಯಾರಾದ್ರೂ ಯಾರೇ ಹೋರಿ ಮಾಲಕರಾದ್ರೂ ಎಲ್ಲರನ್ನೂ ಸುಧಾರಿಸ್ಕೊಂಡು ಸಂಭಾಳಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಸುಧಾರಿಸ್ಕೊಂಡು ಹೋಗ್ಬೇಕು. ಆಮೇಲೆ ಇನ್ನೊಂದು ಕೇಳೋಣ ಅನ್ಕೊಂಡೆ, ಈಗ ಅಕ್ಷಿ ಲೆಂತ್ ಬರುತ್ತಲ್ವಾ, ಈಗ ಲೆಂತ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಈಗ ಒಂದು ಕಬಡ್ಡಿ ಅಂತ ತಗೊಳ್ಳಿ, ಒಂದು ಖೋಖೋ ಅಂತ ತಗೊಳ್ಳಿ, ಸ್ಪೆಸಿಫಿಕ್ ಆಗಿ ಇಷ್ಟೇ ಲೆಂತ್ ಅಂತ ಒಂದು ಇರುತ್ತೆ, ಒಂದು ಮೆಜರ್ಮೆಂಟ್ ಇರುತ್ತೆ. 150ರಿಂದ 180 ಮೀಟರ್ ಒಳಗೆ ಇದ್ರೆ ಬೆಸ್ಟ್ ಅಂತ ಹೇಳ್ತಾರೆ. ಯಾಕೆಂದ್ರೆ ನಾನು ಲಾಸ್ಟ್ ಟೈಮ್ ಕೇಳಿದಾಗ ಒಬ್ರು 2 ಕಿಲೋಮೀಟರ್ ಇದ್ರು ನಮ್ಮ ಊರಿ ಹೋಗುತ್ತೆ ಅಂತ ಅಂದ್ರು. ಯಾಕೆಂದ್ರೆ ನಮ್ಮಂಗೆ ಅವು ಒಂದು ಪ್ರಾಣಿಗಳು. ಈಗ ನಾವು ಮನುಷ್ಯನ ಒಂದು ಪ್ರಾಣಿನೇ ಅಂತ ಅನ್ಕೊಂಡ್ರು 2 ಕಿಲೋಮೀಟರ್ ಖಾಲಿ ಜಾಗದಲ್ಲೇ ನಮಗೆ ಓಡಕ್ಕಾಗಲ್ಲ. ಈಗ ಅಂಥದ್ರಲ್ಲಿ ಅವು ಅಷ್ಟೆಷ್ಟು ಹತ್ರ ಪಿ ಎತ್ಕೊಂಡು ಓಡೋಗಿರ್ತವೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಅದ್ರ ಬಗ್ಗೆ? 2 ಕಿಲೋಮೀಟರ್ ಗಂಟೆ ಯಾರು ಇಡಲ್ಲ. ಲೆಂತ್ ನಿಮ್ ಪ್ರಕಾರ ಮಾಡ್ಬೇಕಾ ಅಥವಾ ಹೇಗೆ ಸರ್ ಲೆಂತ್ ಎಲ್ಲ? ಸರ್ 150ರಿಂದ 180 ಮೀಟರ್. ಏನೇ ಅಂದ್ರೆ 200 ಮೀಟರ್ ಒಳಗಡೆ ಇಟ್ರೆ, ಒಳಗೆ ಇಟ್ರೆ ಎಂತ ಹೋರಿ ಆದ್ರೂ ಸುಸ್ತಾಗಲ್ಲ, ಮನುಷ್ಯ ಆದ್ರೂ ಸುಸ್ತಾಗಲ್ಲ. ಹೌದ್ರಾ? 100 ಮೀಟರ್ ಓಡಕ್ಕೆ. ಹೌದೌದು. ಆಮೇಲೆ ಅಷ್ಟು ಎತ್ತಿರ್ತವೆ, ಎತ್ಕೊಂಡಿರ್ತವೆ. ಸ್ಕೂಲ್ ಇದ್ರೊಳಗೆಲ್ಲ ಪೋಟ್ಸಿಗೆ 100 ಮೀಟರ್ ಒಳಗೆ ಓಟದಾಗ ಫಸ್ಟ್ ಬಂದ ಅಂದಾಗ ನಾವೇನಂತ ಅವನಿಗೆ. ಹೌದೌದು. ಹೌದಾ? ಅದು ಬಾಯಿಲದ್ದು. ಅದಕ್ಕೆ 150ರಿಂದ 180 ಮೀಟರ್, 200 ಮೀಟರ್ ಒಳಗೆ ಇಟ್ರೆ ಒಳ್ಳೇದು. ಆಮೇಲೆ ಇನ್ನೊಂದು ಸರ್, ಈ ಚಟ್ಟು ಕಟ್ತಿರಲ್ಲ, ಯಾಕೆ ಚಟ್ಟು ಕಟ್ಟಬೇಕು ಅನ್ನಿಸ್ತು ಫಸ್ಟ್ ಇಂದ? ನಾವು ಅದು ಮುಂಚಿಂದಾನೆ ಬಂದ್ಬಿಟ್ಟೆ ಸರ್. ಪಿ ಅಂದ್ರೆ ಜನ ಎಲ್ಲರೂ ಮುಗಿಲ್ ನೋಡ್ತಾರ ಹೊರತು ಅಲ್ಲ. ಫಸ್ಟ್ ನಿಮ್ ತಲೆಯಲ್ಲಿ ಆ ಥಾಟ್ ಹೆಂಗ್ ಬಂತ? ಈಗ ಚಟ್ ಕಟ್ಟಬೇಕು ನಮ್ಮ ಎತ್ತಿಗೆ ಎಲ್ಲಾದ್ರೂ ನೋಡಿ ಬಂದಿದ್ದ ಅಥವಾ ನಾವೇ ಕಟ್ಟಬೇಕು ಮಾಡೋಣ ಅನ್ಕೊಂಡು? ನಾವು ಫಸ್ಟಿಗೆ ಅದು ಸೌಕರ್ಯಕ್ಕೆ ಅವರು PPಯಾಗ ಬಿಡಾರ, ಹಂಗಾಗಿ ಅದನ್ನ ಕಟ್ಬೇಕಂತ ಬಂತು. ಅದನ್ನ ಕಟ್ಟೋದಿಗೆ ಅದು ಏಜ್ ಆಯ್ತು, ಮತ್ತೆ ಇದನ್ನ ಕಟ್ಟಿದ್ವಿ. ಇದು ಕಟ್ಟೋದಿಗೆ ಮತ್ತೆ ಅದು ಕಿಂಗು. ಹಿಂಗೆ
ಈಗ ಇದಾದ್ಮೇಲೆ ನೆಕ್ಸ್ಟ್ ಜನರೇಷನ್ ಶುರು ಆಗ್ತಿದೆ ಅಥವಾ ಹೆಂಗೆ ಸರ್? ಅದೇ ಒಳಗಿದಾವಲ್ಲ ತ್ರಿಶೂಲ ಅರ್ಜುನ, ಮತ್ತೆ ಅವು ಶುರು ಮಾಡ್ತಿದ್ರ? ಅವನು ಏನ್ ಪಿಪಿಲೇ ಮಾಡ್ತಿದ್ರ? ಪಿಪಿಗೆ ಮಾಡ ಸರ್. ಅವನು ಪಿಪಿನೇ, ಯಾವನು ಬರಿ ಕೊಡಲ್ಲ ಅಂತ ಬಿಡಲ್ಲ ಅಂತ ಬಿಡಲ್ಲ ಹೇಳ್ತಿದ್ದಾರೆ. ಬಿಡಲ್ಲ. ಅವನಿಗೆ ಎಲ್ಲಾದ್ರೂ ಬಿಟ್ಟಿದ್ದೀರಾ ಸರ್ ಅಥವಾ ಹೆಂಗೆ? ಊರ ಹಬ್ಬದಾಗ ಬಿಟ್ಟಿದ್ವಿ, ಮಾಡ್ತೇವೆ ಅವೇನ. ಮತ್ತ ಹಬ್ಬ ನೋಡ್ಲಂಗ್ ತಂದಿಲ್ಲ ನಾವು, ಹಬ್ಬ ನೋಡಿಲ್ಲ ಅವನ್ನ. ಹಬ್ಬ ಮಾಡಿದೆವ ಬಿಟ್ಟು ಹೋಗತ್ತಿಲ್ಲ. ಹಂಗೆ ನಮ್ಮ ಫ್ರೆಂಡ್ ಪಾರುಕ್ ಚೆನ್ನಾಗದವ ಕರುಗಳು, 2 4 ತಗೋಣ ಇವನ್ನ ಅಣ್ಣ. ಎಲ್ಲಿಂದ ಸರ್ ತಂದಿದ್ದ ಅವನ್ನ? ತಮಿಳ್ನಾಡಿಂದ. ಎಲ್ಲ ತಮಿಳ್ನಾಡಿಂದಾನೆ ತಂದಿದ್ದು. ಯಾಕೆ ಸರ್ ಅದು ಇನ್ನೊಂದು ಪ್ರಶ್ನೆ ಕೇಳೋಣ ಅಂತಿದೆ. ತಮಿಳ್ನಾಡು ಯಾಕೆ ಸ್ಪೆಸಿಫೈ ಆಗಿ ಚೂಸ್ ಮಾಡ್ತೀರಾ ಎತ್ತುಗಳಿಗೆ ಅಂತ? ಇಲ್ಲ ಸರ್, ಅಲ್ಲಿ ಏನಾಗತ್ತಂದ್ರೆ ಅಲ್ಲಿ ಸ್ವಲ್ಪ ರಾಗಿದು ಜಾಸ್ತಿ ತಿಂಡಿ ತಿನಿಸು ಎಲ್ಲ ಗಟ್ಟಿ ಮೇವು, ರಾಗಿ ಹುಲ್ಲೇ ತಿಂತೇವೆ. ಆಮೇಲೆ ಅವರಾದ್ರೂ ಅಲ್ಲಿ ಏನಿದೆಲ್ಲ ಸರ್, ಇಲ್ಲೇ ನಮ್ಮ ಮೈಸೂರು ಸೈಡಿಂದ ಒಯ್ಯೋದು ಕರುಗಳು. ಅವರು ಸಣ್ಣ ಸಣ್ಣ ಕರುಗಳು ಒಯ್ದು ಅಲ್ಲಿ ಅವ್ರು ಮೇಯಿಸ್ತಾರೆ. ಆಕಳ ಅಥವಾ ಅವತ್ತು ಒಯ್ದು ಹಳ್ಳಿ ಕರೆದು ಉಣ್ಣಿ ಮೇಯಿಸಿ ಅವರು ಜಂಗಲ್ನಾಗ ಇರ್ತಾವಲ್ಲ ಮನೆ, ಭಯ ಭೀತರಾಗಿರ್ತವೆ. ಜನ ನೋಡೋದಕ್ಕೆ ಸ್ವಲ್ಪ ಸ್ಟ್ರಾಂಗ್ ಆಗ್ತವೆ, ಸ್ವಲ್ಪ ಇನ್ನೂ ಸ್ಟ್ರಾಂಗ್ ಆಗಿ. ಇದುವರೆಗೂ ನೀವೇನು ನೋಡಿದ್ರು ಆ ಎತ್ತುಗಳ ಮಾಲೀಕ ಕೂಡ ಇಲ್ಲೇ ಇದ್ದಾರೆ. ಅವ್ರನ್ನೂ ಮಾತಾಡ್ಸೋಣ, ನೋಡೋಣ ಅವ್ರು ಏನಂತಾರೆ ಅವರ ಎತ್ತುಗಳ ಬಗ್ಗೆ ಅಂತ. ಏಕೆಂದರೆ ಎತ್ತನ್ನ ನೋಡ್ಕೊಳೋರು ಏನು ಹೇಳ್ತಾರೆ ಅದು ಬೇರೆ ಆಗಿರುತ್ತೆ, ಎತ್ತಿನ ಮಾಲೀಕರು ಏನಾಗಿರುತ್ತೆ ಏನು ಹೇಳ್ತಾರೆ ಅದು ಬೇರೆ ಆಗಿರುತ್ತೆ. ನೋಡೋಣ, ಅವ್ರ ಹತ್ರನೂ ಮಾತಾಡ್ಸೋಣ, ಅವ್ರೇನು ಹೇಳ್ತಾರೆ ನೋಡೋಣ. ಆ NTC ಸಾಮ್ರಾಜ್ಯದ ಎತ್ತುಗಳಿಗೆಲ್ಲ ಏನು ಹೇಳಿ ಅವ್ರಿಗೆ ಏನು ಈ ಎತ್ತುಗಳೆಲ್ಲ ಇದಾವಲ್ಲ, ಇದನ್ನ ಪ್ರೀತಿಯಿಂದ ಒಂದು ಪ್ರೋತ್ಸಾಹದಿಂದ ಇವತ್ತು ಹಬ್ಬ ಮಾಡ್ಕೊಂಡು ಹೋಗ್ತಾ ಇರೋದಕ್ಕೆ ಒಂದು ಪಿಲ್ಲರ್ ಅಂತ ಹೇಳ್ಬೋದು. ಆ ಪಿಲ್ಲರ್ನ ಇವತ್ತು ಮಾತಾಡ್ಸೋಕೆ ಹೋಗ್ತಿರೋದು. ಪಿಲ್ಲರ್ ಅಂದ್ರೆ ಈ NTC ಸಾಮ್ರಾಜ್ಯದ ಸಾಹುಕಾರ, ನಿಜವಾದ ಸಾಹುಕಾರ ಇಲ್ಲಿದ್ದಾರೆ. ಅವ್ರು ನಂಗೆ ಮಾತಾಡ್ಸೋಣ, ಏನು ಹೇಳ್ತಾರೆ ಅವ್ರ ಹೋರಿ ಬಗ್ಗೆ, ಅವ್ರು ಏನು ಹೇಳ್ತಾರೆ ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಬಾಸ್. ನಮಸ್ತೆ ಸರ್. ನಿಮ್ಮ ಹೆಸರು ಗೊತ್ತು, ಆದ್ರೂ ಒಂದು ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ತಿದೀವಿ ಅಷ್ಟೇ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಮುತ್ತರಾಜ್ ಅಂತ. ಸರ್, ಈ NTC ಸಾಮ್ರಾಜ್ಯ ಅಂತ ನಾವು ತುಂಬಾ ಕೇಳ್ಪಟ್ಟಿದ್ದೀವಿ. ಅದನ್ನೇನು ಹೊಸ್ತಾ ನಾವೇನು ಪರಿಚಯ ಮಾಡ್ಕೊಡೋದು ಬೇಡ ಜನಕ್ಕೆ. ಸರ್, ಇದು ಹೇಗೆ ಶುರು ಆಯ್ತು? ನಿಮಗೆ ಏನು ಅನಿಸುತ್ತೆ NTC ಸಾಮ್ರಾಜ್ಯ ಅಂದರೆ? ಏನಿಲ್ಲಪ್ಪ, ನೀವು ಅದೇ ಈಗ ಸ್ಟಾರ್ಟಿಂಗ್ ಹೇಳಿದ್ರಲ್ಲ, ಹೇಳಿದಂಗೆ ಇದು ನಾವೇ ಪಿಲ್ಲರ್ ಅಂತ ಅಂದ್ರಲ್ಲ, ನಾವಲ್ಲ ಪಿಲ್ಲರ್ಗಳು. ಆ್ಯಕ್ಚುಲಿ ಇದಕ್ಕೆ ನಮ್ಮ NTC ಸಾಮ್ರಾಜ್ಯಕ್ಕೆ ಅಭಿಮಾನಿಗಳೇ ಪಿಲ್ಲರ್. ಅದು ನಿಮ್ ದೊಡ್ಡತನ ಹೇಳುತ್ತೆ ಸರ್. ಯಾಕೆಂದ್ರೆ ನಾವಲ್ಲ ಪಿಲ್ಲರ್ ಇದಕ್ಕೆ. ನಾವು ಏನ್ ಹೇಳ್ತೀವಿ ಅಂದ್ರೆ ಜನಕ್ಕೆ ಈ ತರ ಪರಿಚಯ ಮಾಡ್ಕೊಡ್ತೀವಿ, ಬಟ್ ನೀವು ಜನನ ಹೇಗೆ ಟ್ರೀಟ್ ಮಾಡ್ತೀರ ಅನ್ನೋದು ನಿಮ್ ದೊಡ್ಡತನ ಹೇಳ್ಕೊಡುತ್ತೆ. ಅದೇ ಹೇಳಿದ್ನಲ್ಲ, ಅವ್ರು ಏನೀಗ ಅಭಿಮಾನಿಗಳು ಏನಿದಾರಲ್ಲ ಅವರೇ ಇದಕ್ಕೆ ಪಿಲ್ಲರ್ಗಳು. ಅದೇ ಅಭಿಮಾನಿಗಳ ಮೇಲೆ ನಡೀತಿದೆ. ಈ ಅಭಿಮಾನಿಗಳು ಅವ್ರ ಪ್ರೀತಿ ವಿಶ್ವಾಸಕ್ಕೆ ಮಾಡ್ತಿರೋದು. ನಾವೇನು ಇದರಿಂದ ಅವ್ರು ನಮ್ಮನ್ನು ಗುರುತಿಸ್ಕೊಟ್ಟಿದ್ದಾರೆ ಅಷ್ಟೇ. ಇದರಲ್ಲಿ ಅವ್ರ ಪ್ರೀತಿಗೋಸ್ಕರ, ಅವ್ರ ಅಭಿಮಾನ, ಅವ್ರೇನೋ ಒಂದು ದಿವಸ ನಮ್ಮ ಹೋರಿ ಹಾಕಿದ್ರೆ ಅವ್ರು ಖುಷಿ ಪಡ್ತಾರೆ ಅನ್ನೋದಕ್ಕೋಸ್ಕರ ನಾವು ಹೋರಿ ಹಾಕೋದಷ್ಟೇ. ಇದರಲ್ಲಿ ಏನು ನಮ್ದು ಅದು ವೈಯಕ್ತಿಕ ಪ್ರತಿಷ್ಠೆ ಆಗಲಿ ಇನ್ನೊಂದು ಅಂಥದ್ದು ಏನಿಲ್ಲ ನಮ್ಮದು. ಸರ್, ಈ ಹೋರಿಗಳನ್ನ ಕಟ್ಟಬೇಕು, ಈ ಥರ ಮಾಡಬೇಕು ಅಂತ ಯಾಕೆ ಬಂತು ಸರ್ ತಲೆಗೆ, ನಿಮ್ಮ ತಲೆಗೆ? ವೃತ್ತಿಯಲ್ಲಿ ನಾವು ಮುಂಚೆಯಿಂದನೂ ರೈತಾಪಿ ಜನನೇ. ವೃತ್ತಿಯಲ್ಲಿ ನಾವು ವ್ಯವಹಾರಸ್ಥರು ಇರ್ಬೋದು, ಬಟ್ ನಮ್ಮದು ರೈತಾಪಿ ಮುಂಚೆಯಿಂದನೂ ಇದೆ. ನಮ್ಮ ಅಜ್ಜರ ತಲೆಮಾರದಿಂದನೂ ನಾವು ರೈತರೇ ಮುಂಚೆಯಿಂದನೂ. ಈಗ ನಾನು ಬಿಸ್ನೆಸ್ ನೋಡ್ಕೊತಿದ್ದೀನಿ, ಎಲ್ಲ ನನ್ನ ವ್ಯವಹಾರಗಳನ್ನು. ಈಗ ನಮ್ಮ ತಂದೆಯವರೆಲ್ಲ ರೈತಾಪಿ ನೋಡ್ಕೊತಿದ್ದಾರೆ. ಅವ್ರೀಗ ನಮ್ಮದೆಲ್ಲ ಅಡಿಕೆ ತೋಟ, ಅವರೆಲ್ಲ ಅಡಿಕೆ ತೋಟವನ್ನೆಲ್ಲ ನೋಡ್ಕೊತಾರೆ. ನಾವು ರೈತಾಪಿ ಇದ್ದಾಗ ಈ ದನಕರುಗಳಿಗೆ ಈ ದನಕರುಗಳು ಕಟ್ಟೋದೇ ಒಂದು ರೈತಾಪಿ ವರ್ಗದಲ್ಲಿ ಇದು ಒಂದು ನಮ್ಮ ಪಿಲ್ಲರ್. ಇದಿಲ್ಲ ಅಂದರೆ ಅದಕ್ಕೊಂದು ಅರ್ಥ ಇರೋದಿಲ್ಲ ರೈತಾಪಿ ವರ್ಗಕ್ಕೆ. ಅದಕ್ಕೆ ಒಂದು ಆಕಳುಗಳು, ಒಳ್ಳೆ ದೇಶಿ ತಳಿಗಳು ಆಕಳುಗಳನ್ನು ಕಟ್ಟಿದ್ವಿ ನಾವು. ಅವ್ನು ಕಟ್ತಾ ಇದ್ದಾಗ ಹೀಗೆ ಒಂದು ಹೋರಿನ ಕಟ್ಟಾನ ಅನ್ನೋದು ಒಂದು ಬಂತು ತಲೆಯಲ್ಲಿ. ಕಟ್ಟಿದ್ವಿ, ಹಾಗೆ ಒಂದು ಹೋರಿ ಕಟ್ಟಿದ್ವಿ. ಇಲ್ಲಿ ನಮ್ಮ ವ್ಯವಹಾರ ಇದ್ರೊಳಗೆ ಕೆಲಸ ಮಾಡೋರೆಲ್ಲ ಒಂದು ಹೋರಿ ಕಟ್ಟಾನ, ನಾವು ಒಳ್ಳೆ ಹಬ್ಬದ ಹೋರಿ ಅಂದರೆ ಕಟ್ಟಿದ್ವಿ. ಹೋರಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಮ್ಮದು. ಅವಾಗೆಲ್ಲ ಸ್ಟಾರ್ಟಿಂಗ್ ಅಟ್ಟರ್ ಫ್ಲಾಪ್. ನಾವು ಒಂದು 10-15 ಹೋರಿ ತಗೊಂಬಂದು ಎಲ್ಲ ನಾವು ಸೋತಿರೋರೆ. ಆಮೇಲೆ ನಮ್ಮ ಮನೆಗೆ ದೇವ್ರಂಗೆ ಬಂದಿದ್ದು ನಮ್ಮ ಸಾಹುಕಾರ ಹೋರಿ. ಅಲ್ಲಿಂದ ನಮ್ದು ಸ್ಟಾರ್ ಅಂತಾರಲ್ಲ, ಅದು ಸ್ಟಾರ್ಟ್ ಆಯ್ತು ಅಲ್ಲಿಂದ. ಯಾವುದೇ ಆಗ್ಲಿ ಸರ್, ಅದೇ ಮುಂಚೆ ಅಲ್ಲಿಂದ ಅಭಿಮಾನಿಗಳು ಬೆಳೆಸ್ಕೊಂತ ಹೋದ್ರು. ಹೋರಿಗಳನ್ನ ನಾವೇನು ಬೆಳೆಸ್ಬೇಕೋ ನಮ್ಮ ಕರ್ತವ್ಯ ನಾವು ಮಾಡ್ಕೊಂತ ಹೋಗ್ತಿದ್ದೀವಿ. ಅದನ್ನ ಬಿಟ್ಟರೆ ಅಭಿಮಾನಿಗಳು ನಮ್ಮ ಸಾಮ್ರಾಜ್ಯವನ್ನು ಬೆಳೆಸ್ಕೊಂತ ಹೋಗ್ತಾ ಇದ್ದಾರೆ. ಏನು ತೊಂದರೆ ಇಲ್ಲ. ನಮ್ಮ ನಂತರ ಯಾರ ಹತ್ರನ ದ್ವೇಷ ಮಾಡೋದಾಗಲಿ, ಒಣ ಪ್ರತಿಷ್ಠೆ ಮಾಡೋದಾಗಲಿ, ಯಾರಿಗಾದ್ರೂ ಕೊಂಕ್ ಮಾಡೋದಾಗಲಿ ಅದೆಲ್ಲ ಇಲ್ಲ ನಮ್ಮ ಹತ್ರ. ನಾವು ಹೋರಿ ತಂದಿದ್ದೀವಿ, ಹೋರಿ ಕಟ್ಟಿದ್ದೀವಿ,
ಹಬ್ಬದಲ್ಲಿ ಹೋರಿ ಬಿಡ್ತೇವೆ ಅಭಿಮಾನಿಗಳು, ಮತ್ತು ಹೋರಿ ಹಬ್ಬದ ಅಭಿಮಾನಿಗಳು, ಬರೀ NTC ಅಭಿಮಾನಿಗಳಲ್ಲ, ಹೋರಿ ಹಬ್ಬದ ಅಭಿಮಾನಿಗಳಿಗೋಸ್ಕರ ಹಬ್ಬ ಮಾಡ್ತೀವಿ ನಾವು. ಒಂದು ದಿವಸ ಅವರು ಖುಷಿ ಪಡಲಿ ಎಲ್ಲ ಅಭಿಮಾನಿಗಳು. ಹೋರಿ ಹಬ್ಬ ಅಂದರೆ ಎಲ್ಲರಿಗೂ ಇಷ್ಟ ರೀ. ಜನಗಳು ಅವರವರು ವೈಯಕ್ತಿಕವಾಗಿ ಅದನ್ನ ದ್ವೇಷ ಮಾಡ್ತಿದ್ದಾರೆ. ಇಲ್ಲಿ 2 ಹೋರಿ ನಡುವೆ ನಮಗೇನು ವೈಯಕ್ತಿಕವಾಗಿ ನಮಗೇನು ದ್ವೇಷ ಇಲ್ಲಪ್ಪ. ರಾಣೆಬೆನ್ನೂರ್ಕ ರಾಜ ಹೋರಿ ಮಾಲಕರು ನಾವು ಚೆನ್ನಾಗಿದ್ದೇವೆ, ಏನು ನಮ್ಮ ನಡುವೆ ಏನು ವೈಮನಸ್ಸು ಏನಿಲ್ಲ. ಅವ್ರು ಎದುರಿಗೆ ಸಿಕ್ಕಾಗ ನಾವು ಅಣ್ಣ ಅಂತ ಮಾತಾಡಿಸ್ತೀವಿ, ಅವರು ನಮ್ಮ ಒಬ್ರು ತಮ್ಮನ ಥರ ಮಾತಾಡಿಸ್ತಾರೆ, ಏನು ತೊಂದರೆ ಇಲ್ಲ. ಈ ಜನಗಳು ಒಣ ಪ್ರತಿಷ್ಠೆ, ಈಗ ಅವ್ರು ಬ್ಯಾಳಿ ಬೇಯಿಸ್ಕೊಂತಿದ್ದಾರೆ ಅಷ್ಟೇ, ಇದರಲ್ಲಿ ಏನು ತೊಂದರೆ ಇಲ್ಲ. ಎಲ್ಲೋದ್ರು ಅದೇ ಸರ್, ಅದೇ ಸಮಸ್ಯೆ ಆಗೋದು. ಏಕೆಂದ್ರೆ ಅವ್ರ ಅಭಿಮಾನಿಗಳು ನೋಡ್ರಿ, ಅವ್ರ ಹೋರಿ ಮೇಲೆ ಅವ್ರಿಗೆ ಅಭಿಮಾನ ಐತ್ರ ಸರಿ ಇದೆ, ಅದನ್ನ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಅಭಿಮಾನನ ಒಳ್ಳೆ ರೀತಿಯಿಂದ ತೋರಿಸ್ಕೊಡ್ತಿಲ್ಲ. ನಾವು ಹಂಗಂತ ಏನು ನಮ್ಮರೇನು ಕರೆಕ್ಟು ಅಂತ ನಾನು ಹೇಳ್ತಾನೂ ಇಲ್ಲ, ಅರ್ಥ ಐತ್ರ. ನಮ್ಮವರು ಇದ್ದಾರೆ, ನಮ್ಮ ಗ್ರೂಪಲ್ಲೂ ಇದ್ದಾರೆ, ಅರ್ಥ ಐತ್ರ. ಇವ್ರು ಮಾಡೋದ್ರ ಸಂಬಂಧ ಇದು ಎಷ್ಟು ಎಫೆಕ್ಟ್ ಆಗಿದೆ ಅಂದರೆ ಇಡೀ ಹೋರಿ ಹಬ್ಬಕ್ಕೆ ಎಫೆಕ್ಟ್ ಆಗಿದೆ ಇದು. ಇದರಿಂದ ಅದಕ್ಕೆ ಈಗ ನಾವು ಅತಿ ಮುಂದೆ ನುಗ್ಗಿ ಹೋಗಿ ಹಬ್ಬಕ್ಕೆ ಹೋಗ್ತಿಲ್ಲ ನಾವು. ಈಗ ಸುಮ್ಮನೆ ಈ ಬೇರೆ ಹೋರಿಗಳಿಗೆ ಅಭಿಮಾನಿಗಳಿಂದ ತೊಂದರೆ ಆಗ್ತೈತಿ ಬೇರೆ ಹೋರಿಯರಿಗೆ ಅಂತ ಅಂದು ನಾವು ಒಂದು ಸ್ವಲ್ಪ ಇದರಲ್ಲಿ ತಾಳ್ಮೆಯಿಂದ ಇದೀವಿ ಅಷ್ಟೇ. ಅಭಿಮಾನ ಇರಲಿ, ಅಂಧಾಭಿಮಾನ ಬೇಡ ಅಂತ ಹೇಳ್ತೀರ ನಾವು ಅಷ್ಟೇ. ಸರ್, ಈ ನೀವು ಇದುವರೆಗೂ ಒಂದು ಎಷ್ಟು ಎತ್ತು ಕಟ್ಟಿದಿರೋ ನನಗೆ ಐಡಿಯಾ ಇಲ್ಲ, ಬಟ್ ಯಾವ ಎತ್ತು ನಿಮಗೆ ತುಂಬ ಇಷ್ಟ ಆಗಿದ್ದು ಸರ್? ನೀವು 5 ಬೆರಳಲ್ಲಿ ಯಾವ ಬೆರಳು ಇಷ್ಟ ಅಂದಂಗೆ ಆಗುತ್ತೆ. ಇಲ್ಲ, ಅದು ಏನಾಗುತ್ತೆ ಅಂದರೆ ಯಾವುದೋ ಒಂದು ಎತ್ತು, ಈಗ ನೀವು ಹೇಳಿದ್ರಿ ನನಗೆ ಸಾಹುಕಾರ ಬಂದ ಮೇಲೆ ಗೆಸ್ ತಿರುಗ್ತು ಅಂತ, ಅದೇ ಥರ ನಿಮಗೆ ಯಾವುದೋ ಒಂದು ಮುಟ್ಟಿರುತ್ತೆ, ಓ ಇಲ್ಲಪ್ಪ ಇದು ನನಗೆ ಏನೋ ಒಂದು ಹೆಸರು ತಂದು ಕೊಡ್ತಿದೆ ಎತ್ತು ನನಗೆ ಅಂತ. ಇಲ್ಲಪ್ಪ, ಯಾವ ಬಸವಣ್ಣಂಗೂ ಭೇದ ಭಾವ ಮಾಡಲ್ಲ. ಹಬ್ಬ ಮಾಡ್ಲಿದ್ದು ಎಷ್ಟೋ ಹೋರಿಗಳನ್ನು ಈಗೂ ಸಹಿತ ನಾನು ಇನ್ನೂ ಮಾರಿಲ್ಲ. ನಾನು ಎಷ್ಟೋ ಜನಗಳ ಮನೆಯಲ್ಲಿ ಹಂಗೆ ಬಿಟ್ಟಿದ್ದೀನಿ ನಾನು. ನೀವೇ ಸಾಕೊಂಡು ಮಾಡ್ಕೊಂಡು ಅವಕ್ಕೆ ಬೇಸಾಯ ಮಾಡಿಸ್ಕೊಂತ ನಿಮ್ಮ ಮನೇಲಿ ಇಟ್ಕೊಳ್ರಪ್ಪ ಅಂತ. ಅವಕ್ಕೆ ಯಾಕೆ ಭೇದ ಭಾವ ಮಾಡ್ಬೇಕು ನಾವು? ಅದು ಇಲ್ಲೇ ಇಲ್ಲ. ಈಗ ನಿಮ್ಮ ಕೈಯಾಗ ಒಂದು 1000 ರೂಪಾಯ್ದು 500 ರೂಪಾಯ್ದು ಒಂದು 10 ನೋಟ್ ಕೊಟ್ರಿ, ಇದ್ರಾಗ ಯಾವ 500 ಚೆನ್ನಾಗದ ಅಂತೀರಿ, ಎಲ್ಲವನ್ನೂ ಒಳಗೆ ಇಟ್ಕೊಂತೀರಿ. ಹಂಗಾಗಿ ಬಸವಣ್ಣ ಅಂದರೆ ಅದು ಇದು ಅನ್ನಂಗೆ ಇಲ್ಲ. ಈಗ ನನ್ನ ಮನೆ ಹಬ್ಬ ಮಾಡಿಲ್ದವು ಎಷ್ಟೋ ಆಕಳ ಕರುಗಳು ಅದಾವು, ಹೋರಿ ಕರುಗಳು ಅದಾವು, ಅವ್ನು ಸಾಕಿದೇವಲ್ಲ ನಾವು. ಅದಕ್ಕೇನು ಆ ಥರ ಏನು ಭೇದ ಭಾವ ಇಲ್ಲ. ಬಸವಣ್ಣನ ಅದು ಹೋಗುತ್ತಾ ಬಿಡುತ್ತಾ ಸೆಕೆಂಡ್ರಿ, ಬಸವಣ್ಣನ ಥರನೇ ಟ್ರೀಟ್ ಮಾಡ್ತಿದ್ದೀವಿ. ನೀವು ಹೇಳ್ತಿರೋದು ಅದೇ, ಹೋರಿ ಹಬ್ಬನ ಒಂದು ಆಚರಣೆಯಾಗಿ ಮಾಡ್ಕೋಬೇಕು, ಅದಕ್ಕೆ ಯಾವುದೇ ಒಂದು ಧರ್ಮದ ಹೆಸರು ಅದು ಇದು ಬೇಡ ಅಂತ ಹೇಳ್ತಿದ್ದೀರಾ. ಅದನ್ನೇ ನಾವು ಹೇಳ್ತಿರೋದು. ಈಗ ಅದನ್ನ ಧರ್ಮದ ನೋಡ್ರಿ, ನಾನು ನೋಡಿರೋ ಪ್ರಕಾರ ಹೋರಿ ಹಬ್ಬ ಅಂದರೆ ಎಲ್ಲ ಧರ್ಮದವರು ನಾವು ಆಚರಿಸೋಂಥ ಹಬ್ಬ, ಅರ್ಥ ಐತ್ರ. ಈಗ ಕೆಲವೊಂದು ಮುಸ್ಲಿಮ್ಸ್ಗಳು ಇವರು ಈಗ ಸೋಷಿಯಲ್ ಮೀಡಿಯಾದಾಗ ಅಂತಾರೆ, ಕೆಲವೊಂದು ಮುಸ್ಲಿಮ್ಸ್ಗಳು ಎಲ್ಲ ದನಗಳು ತಿಂತಾರೆ, ಅವರಿಗೆಲ್ಲ ನೀವು ನಮ್ಮ ಹೋರಿಗಳು ಮುಟ್ಟಿಸ್ತೀರಲ್ಲ ಅಂತ ಅವ್ರು ಅಂತಾರೆ. ಸರಿ, ನೀವೇ ಕರೆಕ್ಟಾಗಿ ಅವನ್ನ ಸಾಕಂತ ಹೋದ್ರೆ ಅವರೇ ಕಡಿತಾರೆ. ನೀವೇ ಮಾರೋದ್ರಿಂದ ತಾನೇ ಅವ್ರು ಮಾಡೋದನ್ನ. ಹಂಗಂತ ಈಗ ನನ್ನ ಜೊತೆಗೆ ಭಾಳ ಜನ ಮುಸ್ಲಿಮ್ಸ್ ಎಲ್ಲ ನನ್ನ ಜೊತೆಗೆ ಇರ್ತಾರೆ ಅಂದ ತಕ್ಷಣವೇ ನಾವೆಲ್ಲ ಮುಸ್ಲಿಮ್ಸಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋದು ಅದಲ್ಲ ಧರ್ಮ ಅಂತ ಅಂದರೆ. ಈಗ ನಾವು ಎಲ್ಲ ಇವ್ರು ಭಾಳ ದೊಡ್ಡದಾಗಿ ಹಾಕಂತಾರೆ, ಗೋರಕ್ಷಣೆ ನಮ್ಮ ಹೊಣೆ ಅಂತ. ಅದನ್ನ ಬಂದು ಇಲ್ಲಿ ಯಾರೋ ಒಂದು 4 ಗಾಡಿಯಾಗ ಗೋವುಗಳನ್ನ ಹಿಡ್ಕೊಂಡು ಹೋಗೋದನ್ನ ನಿಲ್ಲಿಸಿ ಹೋಗಿ ಪೊಲೀಸ್ ಸ್ಟೇಷನಿಗೆ ಒಪ್ಪಿಸಿದ್ರಲ್ಲ ಅವನ್ನ. ಈಗ ನಾವು ಇಲ್ಲಿ ಎಲ್ಲ ದೇಶಿ ತಳಿಗಳನ್ನು ಕಟ್ಟಿದ್ದೀವಿ ನೋಡ್ರಿ, ಕಟ್ಟಿ ಸಾಕಿದೀವಿ ನೋಡ್ರಿ. ಈಗ ಅಳಿಲ್ ಸೇವೆನಾರ ಮಾಡಿಬಿಟ್ಟು ನಮ್ಮ ಧರ್ಮ ಉಳಿಸ್ಬೇಕಂತ ಬರ್ತೈತ್ರಿ. ಅದನ್ನಾರ ನಾವು ಮಾಡಿ ನಮ್ಮ ಕಡೆಯಿಂದ ಏನು ಸಾಧ್ಯ ಆಗುತ್ತೋ ಅದನ್ನ ಮಾಡ್ಬೇಕು. ನಾನು ಇಡೀ ಸಮಾಜ ನಾನು ಹೋಗಿ ಸಮುದ್ರ ತೊಳಿತೀನಿ ಅಂತ ಅಂದ್ರೆ ಆಗಂಗಿಲ್ಲ. ಸುಮ್ಮನೆ ಮಾತಾಡೋಕ್ಕಿಂತ ಅದನ್ನ ಮಾಡಿ ತೋರಿಸ್ಬೇಕು. ಆಮೇಲೆ ಮಾಡೋರಿಗೆ ಎಂದು ಬೆಲೆ ಇರೋದಿಲ್ಲ. ಅದನ್ನ ಮಾಡಿ ತೋರ್ಸನಿಗೆ ಎಂದು ಬೆಲೆ ಇರಲ್ಲ. ಅದರಲ್ಲಿ ಲೋಪದೋಷಗಳನ್ನು ಹುಡುಕ್ಬೇಕು ಅಂತಾನೆ ಸ್ವಲ್ಪ ಜನ ಇರ್ತಾರೆ. ಅವರಿಗೆಲ್ಲ ನಾವು ಉತ್ತರ ಕೊಡೋಕ್ಕಾಗಂಗಿಲ್ಲ. ಅವ್ರಿಗೆ ಉತ್ತರ ಕೊಡುವಷ್ಟು ದೊಡ್ಡವರು ನಾವಲ್ಲ. ಏಕೆಂದ್ರೆ ಕೆಲವರು ನೀವು ಏನೇ ಮಾಡಿದ್ರು ಅದ್ರಲ್ಲಿ ಏನೇ ಒಂದು ಹುಡುಕ್ತಾರೆ. ಈಗ ನಾವು ಕಾಗೆ ಮೇಲೆ ಒತ್ತು ಕೊಟ್ರೆ ಹಂಗೆ ಕೊಟ್ಟಿಯ ಹಿಂಗ್ ಕೊಡ್ಬೋದಲ್ಲ ಅಂತಾನು ಹೇಳ್ತಿರ್ತಾರೆ. ನಾವು ಅಂತೀನಲ್ಲ, ಈಗ ಯಾರು ಏನೋ ಬಂದ್ಬಿಟ್ಟು ಈಗ ನಾವೇನೋ ಒಂದು ಮಾಡಿದೀವಿ ಅಂತಂದ್ರೆ ಅದ್ರಲ್ಲಿ ತಪ್ಪು ಹುಡುಕ್ತಿದ್ದಾನೆ ಅಂತ ಅಂದ್ರೆ ಅವನಿರೋದೇ ತಪ್ಪು ಹುಡ್ಕಕ್ಕನೋ ಅನ್ನೋ ಲೆಕ್ಕಕ್ಕೆ ಅವ್ನು ತಿಳ್ಕೊಂಡು ಕೈ ಬಿಟ್ಟು ಹುಡುಕ. ಅವನಿಗೆ ವಾದ ಮಾಡಬಾರ್ದು. ಅವ್ನು ವಾದ ಮಾಡಿಬಿಟ್ರೆ ನೀ ಅವನಿಗೆ ಸಮಯ ಕೊಟ್ಟಂಗೆ. ಅವನಿಗೆ ಸಮಯ ಕೊಟ್ಟಿ ಅಂತ ಅಂದರೆ ಅವನೆಲ್ಲೋ ನಿನ್ನ ಹತ್ರ ದೊಡ್ಡವನಾಗ್ತಿದ್ದಾನೆ ಅಂತ ಅರ್ಥ. ನಾವು ಅಂಥವ್ರಿಗೆಲ್ಲ ಸಮಯ ಕೊಡೋದಿಲ್ಲ. ಅವ್ನು ಹಂಗೆ ಸರಿ ಅವ್ನ ಬಗ್ಗೆ ತಿಳ್ಕೊಂಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ ನಾವು. ಸರಿ ಬಿಡಪ್ಪ ನೀನು ಮಾತಾಡ್ಕೊಂತ ಹೋಗು ಅಂತ. ಈಗ ಅದು ನಮ್ದು ಅಧಿಪತಿನ ನೀವು ಸತ್ಯವಾಗಲಿ ನನ್ನ ಪ್ರತಿಷ್ಠೆಗೆ ತಂದಿದ್ದಲ್ಲ. ಅದು ತಮಿಳ್ನಾಡಿನವರು ಕರ್ನಾಟಕದಲ್ಲಿ ಯಾರೂ ಆ ಹೋರಿನ ತೆಗಿಯೋಕ್ಕಾಗಂಗಿಲ್ಲ ಅಂತ ಅಂದಿದ್ದಿದ್ರು.
ಯಾಕೆ ಆಗಂಗಿಲ್ಲ? ನಾವು ಕರ್ನಾಟಕದಾಗಿರೋ ಹೋರಿ ಹಬ್ಬದವರು ಆ ಹೋರಿನ ತೆಗೆದು ಹಬ್ಬ ಮಾಡಿ ತೋರಿಸ್ಬೇಕು ಅಂತ ತಗೊಂಬಂದ್ವಿ. ಅದನ್ನೇನೋ ಇವರು ವೈಯಕ್ತಿಕವಾಗಿ ಅದನ್ನ ಹಿಡಿದು ಅದನ್ನ ಸೋಲಿಸ್ತಾರೆ ಅಂತ ಅಂದರೆ ಅದಕ್ಕೆ ನಾ ತಲೆ ಕೆಡ್ಸ್ಕೊಳಂಗಿಲ್ಲ. ನನ್ನ ಇಷ್ಟ ಏನಿತ್ತು, ಇಲ್ಲಿರೋ ಅಭಿಮಾನಿಗಳಿಗೆ ಆದರೆ ಹಬ್ಬ ಮಾಡಿಸಿ ನಮ್ಮ ನೆಲದಾಗ ಇದ್ರದ್ದು ಹಬ್ಬ ತೋರಿಸ್ಬೇಕು ಅನ್ನೋದಿತ್ತು, ತೋರಿಸ್ಕೊಟ್ಟೆ. ಅದು ಹಬ್ಬ ಮಾಡಲಿಲ್ಲ ಅಂತ ಅಂದು ಅದನ್ನ ಅದು ಮುಗೀತು, ಅದ್ರ ಕತೆ ಮುಗೀತು, ಅದು ನನ್ನ ಮನ್ಯಾಗ ಕಟ್ಟೋಂಗಿಲ್ಲ ಅದನ್ನ. ಈಗ ನಾಳೆ ಮತ್ತೆ ಅದನ್ನ ಹೋರಿನ ಹಬ್ಬಕ್ಕೆ ಹಾಕಾಕತ್ತೀವಿ, ನೋಡೋಣ ಅದ್ರ ಹಣೆ ಬರದಾಗಿ ಇತ್ತು ಅಂದರೆ ಚೆನ್ನಾಗಿ ಪಾಸ್ ಆಗಲಿ, ಇಲ್ಲ ಅಂತಂದ್ರೆ ಅದನ್ನ ಆದರೆ ಹೇಳ್ತೀವಿ ಕೇಳ್ರಿ, ಅವು ಹಬ್ಬ ಮಾಡಲಿ ಬಿಡಲಿ, ಅವು ಯಾವಾಗಲೂ ನಮ್ಮ ಮನೆ ದೇವರಾಗಿ ಬಂದವು, ದೇವರಾಗೇ ಇರ್ತಾವೆ ಯಾವತ್ತಿಗೂ. ಇದೊಂದು ದೊಡ್ಡ ಗುಣ ಸರ್ ನಿಜವಾಗ್ಲೂ. ಯಾಕೆಂದ್ರೆ ನಾನು ತುಂಬಾ ನೋಡ್ಬಿಟ್ಟಿದ್ದೀನಿ, ಹಬ್ಬ ಮಾಡಿಲ್ಲ ಅಂದ್ರೆ ಎತ್ತುಗಳನ್ನ ಈಗ ತಂದಿರ್ತಾರೆ ಓಕೆ, ಬಟ್ ಅವು ಹಬ್ಬ ಮಾಡಿಲ್ಲ ಅಂದ್ರೆ ಅದನ್ನ ಟ್ರೀಟ್ ಮಾಡೋದೇ ಬೇರೆ ರೀತಿಯಾಗಿರುತ್ತೆ, ಹಬ್ಬ ಮಾಡಿದ್ರೆ ಅದನ್ನ ಟ್ರೀಟ್ ಮಾಡೋ ರೀತಿ ನೀವೇ ನೋಡಿದ್ರಲ್ಲ ಹಬ್ಬ ಅಂಥವು ದೊಡ್ಡ ಹೋರಿನ ಅಷ್ಟು ದೊಡ್ಡ ಜನ ಸಮೂಹದಾಗ ಆ ಹೋರಿನ ಹಿಡಿಸಿದ್ರು. ಹೌದೌದು, ಟಾರ್ಗೆಟ್ ಮಾಡಿ ಹೋರಿ ಹಿಡಿಸಿದ್ರು. ಭಾಳ ಮಂದಿ ಮೊನ್ನೆ ಅದು ನಾನೇನೋ ಹಾಕಿದಾಗ ಅದಕ್ಕೆ ಕಾಮೆಂಟ್ ಎಲ್ಲ ಮಾಡಿದ್ರು, ನೀನು ಹೋರಿನ ಏನು ಯಾರೇನು ಟಾರ್ಗೆಟ್ ಮಾಡಿ ಹಿಡಿದಿಲ್ಲ, ನೀನು ಹೋರಿನೇ ಓಡಿಲ್ಲ ಅಂತಂದ್ರು. ಬಿಡಪ್ಪ ಹೋಗ್ಲಿ, ಅವರಿಗೆಲ್ಲ ನಾವು ಕಮೆಂಟ್ ಮಾಡೋಂಗಿಲ್ಲ, ಬಿಟ್ಟಾಕ್ಬೇಕು. ಯಾಕೆಂದ್ರೆ ಕಮೆಂಟ್ ಅವಕ್ಕೆಲ್ಲ ಒಣ ಉದ್ರಿ ಅಂತೀವಿ ನಾವೆಲ್ಲ, ಅವೆಲ್ಲ ಇರೋ ಅದಕ್ಕೆ ಅವು ಹಂಗೆ ಇರ್ಬೇಕು ಸರ್, ಏನೂ ಒಣಗಿಲ್ಲ. ಆಮೇಲೆ ಈಗ ನಾನು ನೋಡ್ತಿದ್ದೆ ಸರ್, ಬೆಳಗಿಂದ ಅವ್ರ ಹತ್ರನೂ ಕೇಳಿದೆ, ಗಣೇಶಣ್ಣ ಅವ್ರ ಹತ್ರ, ಒಂಥರ ಪ್ರವಾಸಿ ತಾಣಕ್ಕೆ ಬಂದಂಗೆ ಬರ್ತಿದ್ದಾರೆ ಜನ ಬೆಳಗ್ಗಿಂದ. ನಾನು ಅದೇ ನಾ ಹೇಳಿದ್ನಲ್ಲ, ಅವ್ರೀಗ ಈಗ ನಾನು ಭಾಳ ಜನದ ಹತ್ರ ಹೇಳೋದದ್ದೇ, ಈಗ ನಿಮ್ಮ ಮನೇಲಿ ಹೋಗಿ ಒಂದು ₹1,00,00,000 ಕಾರ್ ತಗೊಂಬಂದು ನಿಲ್ಲಿಸ್ರಿ ನೀವು, ಅವನ ಹತ್ರ ಇದ್ದಿತ್ತು ಹೋಗಿ ತೊಗೊಂಬಂದಾನ ಬಿಡಲ್ಲಿ ಅಂತಾರೆ. ಒಂದು 10 ಲಕ್ಷದ ಒಂದು ಹೋರಿ ತೊಗೊಂಬಂದು ಕಟ್ರಿ ನೀವು, ದಿವಸ ಬಂದು ನೋಡ್ತಾರೆ. ಬರೀ ನೋಡೋದಲ್ಲ, ಈ ನೀವು ಕಾರ್ ತೊಗೊಂಬಂದು ನಿಲ್ಸಿದ್ರೆ ಯಾರು ತೊಳೆದೋಕಾರ, ಕಾರ್ ಬಂದು ಯಾರು ತೊಳೆಯೋದೇ ಇಲ್ಲ. ಅದ್ರ ಮೇಲಿರೋ ಹೊಲ್ಸ್ನು ಸೈತಿಂಗ್ ಧೂಳು ಸೈತಿಂಗ್ ಅನ್ನಲ್ಲ. ನಮ್ಮ ಊರಿನ ಅಭಿಮಾನಿಗಳು ಬಂದು ಮೈ ತೊಳೆದು ತಿಂಡಿ ತಿನ್ನಿಸೋಕಾರ ಅಂತ ಅಭಿಮಾನಿ ಜನಗಳು. ಹಂಗಾರಿ ಇಲ್ಲಿ ಅದು ಏನಾಗುತ್ತೆ ಅಂದರೆ ಒಂದೊಂದು ವಾತಾವರಣದ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಇಲ್ಲೆಲ್ಲ ರೈತಾಪಿ ಜನ ನಮ್ಮ ಜನ, ಹೌದ್ರೆ ಅವ್ರ ಉದ್ದೇಶ ಏನು, ಇವೆಲ್ಲ ಈ ಮೋಜು ಮಸ್ತಿ ಅನ್ನಂಗಿಲ್ಲ. ಅವ್ರಿಗೆ ಹೋರಿ ಹಬ್ಬನ ಒಂದು ಮೋಜು ಮಸ್ತಿ. ಈಗ ನೋಡ್ರಿ, ಈಗ ನಾಳೆ ಹಬ್ಬಕ್ಕೆ ನಮ್ಮ ಅಧಿಪತಿ ಹೊಂಟೈತಿ, ಅದ್ರದ್ದು ಏನು ಸಂಭ್ರಮ, ಅದ್ರ ಖುಷಿ ಏನು ಅನ್ನೋದು ಅವ್ರು ಇವತ್ತಿಂದ ಅನುಭವಿಸಕತ್ತ. ಹೌದು ಸರ್, ನಾನು ನೋಡಿದೆ ಬಂದಾಳಿಂದ ಎಲ್ಲರೂ ಹೇಳ್ತಿದ್ರು ನಾಳೆ ಅದು ಹೋಗ್ತಿದೆ. ಇವನ್ ಅದನ್ನ ಯಾರಾದ್ರೂ ಎಪ್ಸಿದ್ರು, ಅವ್ರು ಹೇಳೋರೆ ಅದು ಹಬ್ಬ ಮಾಡಕ್ ನಾಳೆ ಹೋಗ್ತಿದೆ, ಮಲಗ್ಲಿ ಬಿಡು, ಆ ಥರ ಒಂದು ಕೇರಿಂಗು ಏನೋ ಒಂದು. ಏಕೆಂದ್ರೆ ಬರೀ ಮನೆಯೇ ಮಾಡಿದ್ರಷ್ಟೇ ಅಲ್ಲ, ಅದನ್ನ ಹೊರಗಿನ ಬಂದವರು ಅದ್ರ ಬಗ್ಗೆ ಕೇರ್ ಮಾಡ್ತಾರೆ. ಅಲ್ಲೇನೋ ಒಂದು ಬಿದ್ದಿತ್ತು ಅಂದ್ರೆ ಅದನ್ನ ಸೈಡ್ಗೆ ಹಾಕ್ತಾರೆ. ನಾವು ಅದನ್ನೇ ಹೇಳೋದಲ್ಲ, ಅವ್ರ ಅಭಿಮಾನಕ್ಕೆ ನಾವು ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ಹೌದು, ಆ್ಯಕ್ಚುಲಿ ಅವ್ರ ಮಾಲೀಕರು ಮಾತಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಹೋರಿ ಹಬ್ಬನ ಬೆಳೆಸಬೇಕು, ಅದರಲ್ಲಿ ಯಾವುದೇ ಆದಂಥ ಸ್ವಾರ್ಥ ಅನ್ನೋದಿರಬಾರ್ದು. ಆಮೇಲೆ ಯಾವುದೇ ಕಾಂಪಿಟೇಷನ್ ಆಗಲಿ, ಯಾವುದು ಕಾಂಪಿಟೇಷನ್ ಇದ್ದರೂ ಅದು ಹೆಲ್ತಿ ಕಾಂಪಿಟೇಷನ್ ಆಗಿರಬೇಕು ಅಂತ ಒಂದು ಮಾತು ತುಂಬ ಚೆನ್ನಾಗಿ ಮಾತಾಡಿದ್ರು. ನಮಗೂ ಖುಷಿ ಆಯಿತು. ಇವತ್ತು ಅವ್ರು ಸಿಗ್ತಾರೋ ಇಲ್ಲೋ ಅಂದ್ಕೊಂಡು ಬಂದೆ, ಬಟ್ ನಮ್ಮ ಪುಣ್ಯಕ್ಕೆ ಅವರು ಸಿಕ್ಕರು. ಇವರೆಲ್ಲ ನೋಡೋಕೆ ಬಂದಿದ್ದಾರೆ ಎತ್ತುಗಳನ್ನು. ತುಂಬ ಜನ ಬರ್ತಾನೆ ಇರ್ತಾರೆ ಸುಮ್ಮನೆ ಬೆಳಗಿಂದ. ಅಂದರೆ ಬೆಳಗ್ಗೆ ಎಲ್ಲ ಹೊರ ಕಟ್ಟಿರ್ತಾರೆ, ಈಗ ಸಂಜೆ ಆಗ್ತಾ ಬಂತು ಅಂತ ಒಳ ಕಟ್ಟಿದ್ದಾರೆ ಅಷ್ಟೇ. ಇವು ರೆಡಿ ಆಗ್ತಿರೋ ಎತ್ತುಗಳು NTC ಸಾಮ್ರಾಜ್ಯದಲ್ಲಿ ಮತ್ತೆ ರೆಡಿ ಆಗ್ತಿದ್ದಾವೆ ಇವೆರಡು. ಕತ್ಲಾಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. NTC ಸಾಮ್ರಾಜ್ಯದ ಹಲವಾರು ಅಭಿಮಾನಿಗಳಲ್ಲಿ ಇವರು ಕೂಡ ಒಬ್ರು. ಏನ್ ಅನ್ಸುತ್ತಣ್ಣ ಹೋರಿಗಳ ಬಗ್ಗೆ? ಒಬ್ಬ ಅಭಿಮಾನಿಯಾಗಿ ಏನ್ ಹೇಳಕ್ ಅಭಿಮಾನಿಗಳು ಅಂದ್ರೆ ಸರ್, ಅದಕ್ಕೇನೈತಂದ್ರೆ ಜೀವಕ್ಕೆ ಜೀವ ಕೊಡ್ತಾರ್ರಿ ಆ ಹೋರಿ ಬಗ್ಗೆ. ಸರ್ಕಾರ ಬಗ್ಗೆ ಅಂದ್ರೆ ಜೀವನ ತಕೊಂಡಾಕಿದಾರ್ರಿ ಹುಡ್ರಿ. ಅಷ್ಟು ಹುಚ್ಚು ಪ್ರೀತಿ ಅಭಿಮಾನ ಗಳಿಸ್ಬಿಟ್ಟೈತ್ರಿ ಅದು. ಜನರೇ ಅಷ್ಟು ಇಷ್ಟು ಅಂತ ಹೇಳಂಗಿಲ್ರಿ, ಬೇಜಾನ್ ಅಭಿಮಾನಿಗಳು ಆಗ್ಬಿಟ್ಟಾರ. ಈಗ ನಾಳೆ ಒಂದ್ ಹಬ್ಬಕ್ಕೆ ಹೋಗ್ತಿದೆ ಅಂತ ನೀವು ಎಲ್ಲ ಹೋಗ್ತಿದ್ದೀರಾ? ಹೌದ್ರಿ ಹೋಗ್ತಿದ್ದೀರಾ? ನಮ್ದೆಲ್ಲ ಪ್ಲಾನ್ ರೀ, ಎಲ್ಲ ನಮ್ಮ ಹುಡ್ರು ಎಲ್ಲಾರ್ಗು ಕರ್ಕೊಂಡ್ ಸಫಿಶಿಯಂಟ್ ಹೋಗೋದ ನಮ್ದು ಕರ್ತವ್ಯ ರೀ. ಅಭಿಮಾನಿಗಳಿಗೆ ಎಲ್ಲಾರ್ಗು ಬಂದರಿಗೆ ನೋಡ್ಕೋಬೇಕು, ಅದ ನಮ್ದು ಹಬ್ಬ ರೀ. ಹಬ್ಬ ಪ್ರತಿಯೊಂದು ಹಬ್ಬಕ್ಕೂ ಹೋಗ್ತಿರ್ತೀರಾ ಅಥವಾ ಹೇಗೆ? ಹೌದ್ರಿ ಎಲ್ಲಾ ಹಬ್ಬದಾಗೂ ನಮ್ಮ ಊರಿ ಇತ್ತಂದ್ರೆ ನಾವ್ ಇರ್ಬೇಕು ಹೋಗ್ತೀರಾ ಒಟ್ಟು? ಹೌದ್ರಿ, ಪ್ರತಿಯೊಂದು ಹಬ್ಬದಲ್ಲಿ ಇರ್ತೀವಿ. ಇದು ಇದೇ ತರ ಹಲವಾರು ಅಭಿಮಾನಿಗಳು ಇದೇ ರೀತಿ ಹೇಳ್ತಾರೆ.
ಆ ಚಟ್ಟಿ ನಂತರ ಸ್ವಲ್ಪ ಹೋಗೋಣ ಹಂಗೆ ಚಟ್ ಹಂಗೆ ತೋರಿಸ್ತೀರಾ ತೋರಿಸ್ಬೋದಲ್ಲ ಚಟ್ಟೆಲ್ಲ ಚಟ್ ಒಂದು ಸ್ವಲ್ಪ ಹಂಗೆ ನೋಡ್ಕೋಬೋದಲ್ಲ ನೋಡ್ಬೋದಲ್ಲ ಒಂದು ಹೋರಿಯನ್ನ ಕಟ್ಟಿ ಅದಕ್ಕೆ ಒಂದು ಸಾಮ್ರಾಜ್ಯ ಅಂತ ಹೆಸರಿಟ್ಟು ಅದಕ್ಕೋಸ್ಕರ ಲಕ್ಷಾಂತರ ಅಭಿಮಾನಿಗಳನ್ನ ಇವತ್ತು ಹೊತ್ತಿದೆ ಅಂದರೆ ಅದೊಂದು ಸಾಧಾರಣ ಒಂದು ಮಾತಲ್ಲ. ಅದರಿಂದ ಎಷ್ಟು ಕಷ್ಟ ಇರುತ್ತೆ, ಆ ಹೋರಿಗಳನ್ನ ಬೆಳೆಸೋದು ಹೇಗೆ, ಪ್ರತಿಯೊಂದಕ್ಕೂ ತಮ್ಮದೇ ಆದಂಥ ಒಂದು ಏನು ಹೇಳ್ತಾರೆ ಆ ಮಾತು ಬರ್ತಿಲ್ಲ ಅದು ಹಾಗೆ ಅದೇ ರೀತಿ ಇವರ ಒಂದು ಚಟ್ಟಿನ ಪ್ರಿಪ್ರೇಷನ್ ಹೇಗಿರುತ್ತೆ ನೋಡೋಣ ಅಣ್ಣ. ಸ್ವಲ್ಪ ಅದು ನಂಗೆ ಎತ್ತಿ ಇಟ್ಕೊಳ್ಳಿ, ಈ ಕಡೆ ಬಂದ್ಬಿಡಿ ಬೆಳಕಿಗೆ. ಇದು ನಾಳೆ ಹೋಗ್ತಿರೋ ಅಧಿಪತಿಗೆ ಚಟ್ಟು. ಇದು ನಾಳೆ ಕಟ್ತಿರೋದಾ ಇದಕ್ಕೆ? ಇನ್ನು ಆಗಿದೆಯಾ ಅಲ್ಲ ಫೈನಲ್ ಟಚ್ಗೆ ಬಂದಿದೆಯಾ ಇದೀಗ? ಹೆಸರು ಬರ್ತೈತ್ರಿ ಸರ್ ಇದಕ್ಕೆ NTC ಅಧಿಪತಿ ಅಂತ. ಅದು ಬಂದ್ಮೇಲೆ ಇದು ಇದೀಗ ಸುತ್ತ ಮತ್ತೇನಾದ್ರೂ ಇದೆಯಾ ಅಥವಾ ಹೇಗೆ? ಆಯ್ತ್ರಿ ಸರ್, ಇದ ಗಂಡೆ ಬಿಡ್ತೇವ್ರಿ ಹಿಂದೆ ಇನ್ನೊಂದ್ ಸ್ವಲ್ಪ ಬಿಡ್ರಿ ಕೈಯಾಗ ಹಿಡ್ಕೊಂತೀನಿ ಬಿಡ್ರಿ. ಸುತ್ತ ಎಲ್ಲಾದ್ರೂ ಬರುತ್ತಾ ಮತ್ತೆ ಹಿಂಗೆ? ಆದ್ರಿ ಸರ್, ಈಗ ಫೈನಲ್ ಇದಕ್ಕೊಂದು ಹೆಸರು ಬರ್ತೈತ್ರಿ ಬೋರ್ಡ್ NTC ಅಧಿಪತಿ ಅಂತ. ಆದ ನಂತರ ಇದ್ರ ಹಿಂದೆ ಗುಂಡೆವ್ ಕಟ್ತೇವ್ರಿ ಸರ್. ಗುಂಡೆವ್ ಕಟ್ತೀರಾ? ಈಗ ಅದ್ರ ಹಿಂದೆ ಪಿಪಿ ಬರುತ್ತಾ? ಪಿಪಿ ಹೌದೌದ್ರಿ ಬರುತ್ತೆ, ಕೋಲ್ ಬರುತ್ತೆ. ಪಿಪಿ ಎಲ್ಲ ಊದೋದೆಲ್ಲ ಹಿಂಗ್ ಮಿಷಿನ್ ಇಟ್ಕೊಂಡಿದೀರಾ ಅಥವಾ ಹೇಗೆ? ಇದಾವ್ ಸರ್, ಅದು ಪ್ಲಾಸ್ಟಿಕ್ ಇಂದ ಮಿಷಿನ್ ಇದಾವ್ರಿ. ಆಮೇಲೆ ಅಭಿಮಾನಿಗಳು ಹುಡುಗರು ಬರ್ತಾರಲ್ರಿ, ಎಲ್ಲ ಅವ್ರ ಮಾಡ್ಬಿಡ್ತಾರೆ. ಅವರೇ ಒಂದೊಂದು ಓದಿದ್ರು ಆಗ್ಬಿಡ್ತೈತ್ರಿ ಸರ್. ಪಿಪಿ. ಆಮೇಲೆ ಇವ್ರಿಗೆ ಕೊಡಿ, ಇನ್ನೊಂದು ಕೇಳ್ಬೇಕಾಗಿತ್ತು ನಾನು ಸರ್. ಇನ್ನೊಂದು ನೀವು ಇದನ್ನ ತಂದಿದ್ರಿ, ಯಾವುದು ಅಂದರೆ ಒಂದು ಚಾಮುಂಡಿ ಎಕ್ಸ್ಪ್ರೆಸ್ ಅಂತ ಯಾವುದೋ ಒಂದು ಎತ್ತನ್ನು ತಂದಿದ್ರಿ. ಆಮೇಲೆ ಈಗ ಇಲ್ಲಿ ನೋಡಿದೆ ಒಂದು ಹೋರಿಯೊಬ್ಬ NTC ವಾರಸ್ದಾರ ಅಂತ ಒಂದು ಎತ್ತಿದೆ. ಇದ್ರದ್ದು ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ವಾರಸ್ದಾರ ಅಂದ್ರೆ ಅದು ನನ್ನ ಜೀವನ ಸರ್. ಅದು ತಂದಿದ್ದು ಮೂಲತಃ ಶಿವಾಬ್ದಾಗ ಅಬ್ಬಾಸ್ ಅಂತ ಅದಾರಲ್ಲ, ಕನಕ ಹೋರಿ ಮಾಲಕರದಾರಲ್ಲ, ಅವ್ರು ನಮಗೆ ಕೊಟ್ಟಿರೋದು. ಅದು ಬರೀ 75,000 ರೂಪಾಯಿ ಕೊಟ್ಟಿದ್ದು ಹೋರಿ. ಅದು 75,000 ಕೊಟ್ಟಿದ್ದು ಹೋರಿ ಇವತ್ತು ನಮ್ಮ ಜೀವರವರೆಗೂ ಮರೆಯಂಗಿಲ್ಲ ಆ ಹೋರಿ ಬಗ್ಗೆ. ಅಷ್ಟು ಹೋರಿ ಕಿಲಾರಿತೇವೆ, ಒಳ್ಳೆ ಹೋರಿ ಅದು. ಆಮೇಲೆ ಇನ್ನೊಂದು ಅದೇ ಚಾಮುಂಡಿ ಎಕ್ಸ್ಪ್ರೆಸ್ ಅಂತ ಒಂದು ಯಾವುದೋ ತಗೊಂಬಂದ್ರಿ ಅಂತ ಹೇಳ್ಪಟ್ಟೆ ಸರ್, ಬಟ್ ಅದು ತೀರ್ಕೊಂಡು ಬಂದ ಒಂದು 15 ದಿವಸಕ್ಕೆ ತೀರ್ಕೊಂತ ನಮ್ಮ ಮನ್ಯಾಗ. ಯಾಕೆ ಏನಾಗಿತ್ತು ಸರ್? ಅದು ನಮ್ಮನಿ ಅಲ್ಲಿ ಸಮ್ನಳ್ಳಿಗೆ ಹೋದಾಗ ಸ್ವಲ್ಪ ಜಡೆದ ಹಬ್ಬದಾಗ ಬಿದ್ದು ಎದಿಗೆ ಒಂದು ಸ್ವಲ್ಪ ಹೊಡ್ತಾ ಬಿದ್ದೈತ್ರಿ. ಅದು ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆಗಿ ತೀರ್ಕೊಂಡು ಅದೇ ಒಂದು ದೊಡ್ಡ 15 ದಿನದಲ್ಲಿ ಏನೋ ಒಂದು ಆಯ್ತು ಅಂದ್ರೆ ನಮ್ಗೆ ಅಷ್ಟು ಅಭಿಮಾನಿಗಳು ಭಾಳ ನೋವು ಕೊಡ್ತದ. ಹೌದೌದು, ನಮಗ 15 ದಿವಸ ಇದ್ದಿದ್ದು ನಮ್ಗೇನು ನೋವಲ್ಲ. ಅದನ್ನ ಮೇಯಿಸಿದಂಥವ್ರು ಚಿಕ್ಕನಿಂದಳಿ ಶಿವು ಅವರು ಅದಾರಲ್ಲ, ಪ್ರವೀಣ ಅಂತಂದು ಹುಡ್ರು ಭಾಳ ಕಷ್ಟಪಟ್ಟು ಮೇಯಿಸಿದ್ರು ಅದನ್ನ. ಅವ್ರಿಗೆ ಭಾಳ ನೋವು ಆಗ್ತದ, ನಮಗೆ ತಂದರ್ಗಿಂತನ ಅವ್ರು ಭಾಳ ನೋವು ಪಟ್ಬಿಟ್ರು ಅದನ್ನ. ಈಗ ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಇದ್ರ ಬಗ್ಗೆ, ಈ ಹೋರಿ ಪ್ರತಿಯೊಬ್ಬರು ಮನ್ಯಾಗೂ ಸಾಮ್ರಾಜ್ಯದ ಬಗ್ಗೆ? NTC ಸಾಮ್ರಾಜ್ಯದಾಗಿಂತಾನು ಪ್ರತಿಯೊಬ್ಬರು ಮನ್ಯಾಗೂ ಒಬ್ಬೊಬ್ಬರು ವ್ಯಕ್ತಿ ಒಂದೊಂದು ಹೋರಿ ಕಟ್ಟಬೇಕು, ಹೋರಿ ಹಬ್ಬ ಚೆನ್ನಾಗಾಗಬೇಕು. ಹೋರಿ ಹಬ್ಬನ ಆ ರೀತಿ ಬೆಳೆಸಿ ಅಂತ ಹೇಳ್ತೀವಿ. ಅವಕ್ಕೊಂದಾದಂತ ಬೆಲೆ ಸಿಗ್ತತಿ. ಅದನ್ನ ಮನುಷ್ಯರು ತಾಲೀಮ್ ಮಾಡಲ್ಲ, ಆ ನಮ್ನಿ ತಾಲೀಮ್ ಮಾಡ್ತಾರೆ. ಇವಾಗ ಎಲ್ಲಿ ಹೋದ್ರು ಗಡಿ ಮನಿ ಕಾಣ್ತಿದ್ವು, ಇವಾಗ ಹಂಗಲ್ಲ, ಎಲ್ಲಿ ಹೋದ್ರು ಹೋರಿಗಳು ಕಾಣ್ತಾ ಇದಾವೆ. ಹೌದೌದು, ಆ ರೇಂಜಿಗೆ ಆಗ್ತಾ ಇದೆ. ಈಗ ಬೆಳಗ್ಗೆ ಎದ್ದ ತಕ್ಷಣ ಜನ ಎದ್ದು ಹೋಗಕ್ಕಿಂತ ಅವರೇ ಎತ್ತಿಡ್ಕೊಂಡು ಹೋಗ್ಬಿಡ್ತಾರೆ. ಅಂದ್ರೆ ಈಗ ನಿಮ್ಗೆ ಇಲ್ಲಿಗೆ ನೀವು ಇಲ್ಲ ಅಂದ್ರು ಯಾರೋ ಒಬ್ರು ಬರ್ತಾರೆ, ಯಾರೋ ಒಬ್ರು ಏನೋ ಒಂದು ಮಾಡ್ತಾರೆ ಅಂದ್ರೆ ಅದ್ರ ಕೆಲಸನೇ. ಈಗ ಇಲ್ಲೇ ನೋಡಿದೆ ನಾನು, ತುಂಬಾ ಜನ ಏನೋ ಒಂದು ಮಾಡ್ತಿರ್ತಾರೆ, ಒಬ್ರು ಕಸ ಹೊಡಿತಿರ್ತಾರೆ. ಇದನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಸರ್ ಅವ್ರ ಪ್ರೀತಿ ವಿಶ್ವಾಸ ಸರ್, ಅದಕ್ಕೆ ನಾವು ಬೆಲೆನೇ ಕಟ್ಟಕ್ಕಾಗಲ್ಲ. ಅವ್ರಿಗೆ ನಾವು ಯಾವಾಗಿದ್ರು ಚಿರೋಣೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು NTC ಸಾಮ್ರಾಜ್ಯದ ಒಂದು ವಿಜಯದ ಒಂದು ಹಾದಿ ಅಂತಾನೆ ತಿಳ್ಕೊಬೋದು. ಏಕೆಂದರೆ ಯಾವತ್ತೋ ಒಂದು ದಿನ ಅವರು ಸ್ಟಾರ್ಟಿಂಗಲ್ಲಿ ಎಡವಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಅವ್ರ ಮುತ್ತಣ್ಣ ಅವ್ರು ಹೇಳಿದ್ರು ಅದನ್ನು, ಎಷ್ಟೋ ಹೋರಿಗಳನ್ನು ತಂದ್ವಿ, ಅದಾಗಲಿಲ್ಲ, ನಮ್ಮ ಸಾಹುಕಾರ ಬಂದಮೇಲೆ ನಮಗೆ ಸಕ್ಸಸ್ಸನ್ನು ಸಿಕ್ತು ಅಂತ. ಆ ಸಕ್ಸಸ್ಸು ಹಾಗೆ ಬೆಳ್ಕೊಂತ ಹೋಗ್ಲಿ ಅನ್ನೋದೇ ನಮ್ಮ ಆಶಯ. ಹೋರಿ ಹಬ್ಬನ ಉಳಿಸಿ ಬೆಳೆಸಿ, ನಿಯತ್ತಿನ ಹಬ್ಬ ಕೊನೆವರೆಗೂ ಉಳಿಲಿ ಅನ್ನೋದು ನಮ್ಮ ಆಸೆ. ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ನಿಮಗೆ ಟೈಮ್ ಕೊಡಲಿಲ್ಲ. ಇರಲಿ ಸರ್, ಇಷ್ಟು ಸಿಕ್ತು. ಆಮೇಲೆ ನನಗೆ ಅವರು ಸಿಕ್ಕರು,
ನೀವು ಸಿಕ್ರಿ ಇಷ್ಟು ಸಾಕು ಸರ್. ಫಸ್ಟ್ ಅವ್ನು ಸಿಕ್ಕರೆ ನಾ ಸಿಕ್ಕಲ್ಲ ಅಂತ ನಿಮ್ಗೆ ಇಬ್ಬರು ಸಿಕ್ಕಿವಿ. ನಾನು ಹೇಳೋದೇನಪ್ಪ ಅಂದ್ರೆ ಇನ್ನೊಂದು ದಿವಸ ಬಿಡು ಮಾಡಿ ಕೇಳ್ರಿ, ಬರ್ರಿ, ನಿಮ್ಗೆ ಏನು ಇಷ್ಟ ಒಳಗೆ ಅಂದ್ರೆ ಒಳಗೆ ಹಿಡ್ಕೊಂಡು ಹೋಗೋಣ, ನಾವೇನೇನು ಮಾಡ್ತಾವೆ ಎಲ್ಲ ಹೇಳೋಣ. ಖಂಡಿತ ಸರ್, ಹೌದಾ? ಖಂಡಿತ. ಇನ್ನು ನಿಮಗೆ ಪ್ರಿಫರೆನ್ಸ್ ಕೊಡ್ತಾವ ನಾವು ಫಸ್ಟ್. ಹೌದು. ನಿಮ್ಮಿಂದ ನಮ್ಮ ಜಾತಿ ಭೇದ ಏನು ಇಲ್ಲ ಸಾಮ್ರಾಜ್ಯ ನಮ್ಮ NTC ಸಾಮ್ರಾಜ್ಯ. ಗೆದ್ದರೆ ಇತಿಹಾಸ ರೀ, ಬರೀ ಸೋತು ಗೆದ್ದರೆ ಮಂದಹಾಸ.